ಹಾಯ್, ನಮಸ್ಕಾರ. ಬದುಕಿನ ಹೊಸ ಅಧ್ಯಾಯಗಳನ್ನ ಬರೆಯೋಕೆ ವಾಸ್ತು ಬೇಕಾಗಿಲ್ಲ, ಒಳ್ಳೆ ಗಳಿಗೆಗಂತೂ ಕಾಯಲೇಬೇಕಾಗಿಲ್ಲ. ಕಾಲಚಕ್ರದ ಜೊತೆಗೆ ಕೈ ಜೋಡಿಸಿ ಸಣ್ಣ ಪುಟ್ಟ ಕೆಲಸದಲ್ಲೂ ಆತ್ಮ ತುಂಬಿದ್ರೆ ಕನಸು ಜೀವಂತವಾಗಿ ಉಳಿಯುತ್ತೆ, ಗುರಿ ಹತ್ರ ಆಗುತ್ತೆ, ಸಾಧನೆಯ ದಾರಿ ಸುಲಭ ಆಗುತ್ತೆ. ಇಂತಹ ಸಾಧನೆಯ ದಾರಿಯಲ್ಲಿ ಇಷ್ಟಪಟ್ಟು ಕಷ್ಟಪಟ್ಟು ನಕ್ಕು ನಲಿದು ಗೆದ್ದಿರುವಂತ ಒಬ್ಬ ವ್ಯಕ್ತಿ ಈ ಸೀಟ್ ಮೇಲೆ ಇವತ್ತು ಕೂರ್ತಾರೆ. ಇವತ್ತಿನ ಸಾಧಕ ಅಂದಿಗೂ ಇಂದಿಗೂ ಎಂದೆಂದಿಗೂ ಮುಖ್ಯಮಂತ್ರಿ. ಇವರ ಸ್ಟೈಲ್ ನೋಡಿ ಕನ್ನಡಿಗರ ಮುಖದ ಮೇಲೆ ಸ್ಮೈಲ್ ಬರುತ್ತೆ. ಪ್ರೀತಿಯಿಂದ ಸ್ವಾಗತಿಸಿ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಅವರು. ಸೊ ಈ ವಾರ ನಮ್ಮ ಸಾಧಕರ ಸೀಟಲ್ಲಿ ಮುಖ್ಯಮಂತ್ರಿ ಚಂದ್ರು ಅವರು. ಮುಖ್ಯಮಂತ್ರಿ ಚಂದ್ರು ಅವರು ಕನ್ನಡದ ಜನಪ್ರಿಯ ನಟರು, ರಂಗ ಸಾಧಕ, ರಾಜಕಾರಣಿ. ಇವರು ಹುಟ್ಟಿದ್ದು ಆಗಸ್ಟ್ 28, 1953 ನೆಲಮಂಗಲ ತಾಲೂಕು ಹೊನ್ನಸಂದ್ರ. ತಂದೆ ನರಸಿಂಹಯ್ಯ, ತಾಯಿ ತಿಮ್ಮಮ್ಮ. ಈ ದಂಪತಿಗಳಿಗೆ 5 ಜನ ಮಕ್ಕಳು. 3ನೇವರು ಚಂದ್ರೂರವರು. ಹೆಂಡತಿ ಪದ್ಮ ಅವರು. ಭರತ್ ಮತ್ತು ಶರತ್ ಇಬ್ಬರು ಗಂಡು ಮಕ್ಕಳು ಚಂದ್ರೂರವ್ರಿಗೆ. ಓದಿದ್ದು BSc, ಆದ್ರೆ ಲಾಯರ್ ಆಗ್ಬೇಕು ಅನ್ನೋ ಆಸೆ ಇತ್ತು. ಹಾಗಾಗಿ LLB ಮಾಡಿದ್ರು. ಆದ್ರೆ ಪ್ರಾಕ್ಟೀಸ್ ಮಾಡಿದ್ದು ಬಣ್ಣ ಹಚ್ಕೊಂಡು ರಂಗಭೂಮಿಯಲ್ಲಿ ಬೆಳ್ಳಿ ತೆರೆ ಮೇಲೆ ಮಾತ್ರ. 450ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಆಕ್ಟ್ ಮಾಡಿದ್ದಾರೆ. 40 ವರ್ಷಗಳು ರಂಗಭೂಮಿಯಲ್ಲಿ ದುಡಿಸ್ಕೊಂಡಿದ್ದಾರೆ. 2 ಬಾರಿ MLA, 1 ಸಲ MLC. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ರು. ಗೌರವ ಡಾಕ್ಟರೇಟ್ ಸಿಕ್ಕಿದೆ ಇವರಿಗೆ. ಚಿತ್ರೋದ್ಯಮಕ್ಕೆ ಬಂದು 3.5 ದಶಕಗಳು ಕಳೆದ್ರು. ಇನ್ನೂ ಬೇಡಿಕೆಯಲ್ಲಿರುವಂತ ನಟ, ನಮ್ಮೆಲ್ಲರ ಪ್ರೀತಿಯ ಮುಖ್ಯಮಂತ್ರಿ ಚಂದ್ರೂರವರು. ಇದು ಇಡೀ ಜಗತ್ತಿಗೆ ಗೊತ್ತಿರುವಂತ ಮುಖ್ಯಮಂತ್ರಿ ಚಂದ್ರೂರವರು. ಸರ್, ನಮ್ ಪ್ರೋಗ್ರಾಮ್ ಇರೋದೇ ಗೊತ್ತಿಲ್ಲದೆ ಇರೋ ಚಂದ್ರೂರವ್ರನ್ನ ಇವರು ಪರಿಚಯ ಮಾಡೋದು ಅಂತ. ಇಲ್ಲಿ ಒಂದು ಟೆಂಟ್ ಇದೆ. ಈ ಟೆಂಟ್ ಅಲ್ಲಿ ನಿಮ್ ಕಥೆಗಳೆಲ್ಲ ಬರುತ್ತೆ. ರೆಡಿ ಆಗಿರಿ. ಓಕೆ ಸರ್. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಶ್ರೀ ಮುಖ್ಯಮಂತ್ರಿ ಚಂದ್ರೂರವರು. ಸರ್, ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ. ಐ ಯು ರೆಡಿ ಸರ್? ಸಿದ್ಧ. ಓಕೆ ಸರ್, ನಿಮ್ಮ ಆ ದಿನಗಳು ನೆಲಮಂಗಲದ ತಾಲೂಕು ಹೊನ್ನಸಂದ್ರ ಏನ ನೆನಪಿದೆಯಾ ಸರ್ ನಿಮ್ಗೆ? ಸಂಪೂರ್ಣ ನೆನಪಿದೆ. ಹೇಳಿ ಸರ್, ಏನೇ ನೆನಪಿದೆ ಹೇಳಿ ಸರ್. ಅಕಸ್ಮಾತ್ ಅದು ಮರ್ತು ಬಿಟ್ರೆ ಇವತ್ತು ನಾನು ಇಷ್ಟು ಸರಳವಾಗಿರಕ್ ಸಾಧ್ಯ ಇಲ್ಲ. ಹಿಂದಿನ ಸರಳತೆ ಕಾರಣ ನಿಮ್ಮ ಬೇರು, ನಮ್ಮ ಬೇರು, ನಮ್ಮ ಹಳ್ಳಿ, ನಮ್ಮ ಸೊಗಡು, ನಮ್ಮ ಸೊಗಸು. ಸರ್, ಹೊನ್ನಸಂದ್ರ ತಕ್ಷಣ ನಿಮಗೆಲ್ಲ ಕೇಳಿದಾಗ ಸರ್, ತುಂಬಾ ಒಳ್ಳೆ ಹುಡುಗ, ಬಹಳ ಒಬಿಡಿಯಂಟು, ಏನು ತರಲೆ ಮಾಡ್ತಿರ್ದ, ನಿಮ್ ಬಗ್ಗೆ ಒಳ್ಳೆ ಮಾತುಗಳು ಎಲ್ರು ಹೇಳಿ 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 ಕೇಳಿ 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 ನಮ್ಗೆ ಯಾಕೋ ಸ್ವಲ್ಪ ತಪ್ಪಾಗಿ ಹೇಳ್ತಾ ಇದ್ದೀರಾ? ಸತ್ಯ ಹೇಳೋದ್ರಲ್ಲಿ ಅರ್ಥ ಇದೆ ಯಾವಾಗ್ಲೂ ಕೂಡ. ತುಂಬಾ ಒಳ್ಳೆ ಹುಡುಗ ಅಲ್ಲ, ತುಂಬಾ ಕೆಟ್ಟವನು ಅಲ್ಲ, ಸರಿ, ತುಂಬಾ ಬುದ್ಧಿವಂತನೂ ಅಲ್ಲ, ಮತ್ತೆ ಮೂರ್ಖ ಇರಬಹುದು ಸ್ವಲ್ಪ, ಅಥವಾ ದಡ್ಡ ಇರಬಹುದು. ಇವತ್ತು ಏನಾದ್ರೂ ಇಷ್ಟೆಲ್ಲ ಬೆಳೆಯೋದಕ್ಕೆ ಕಾರಣ ಮೂರ್ಖತನ ಮತ್ತು ದಡ್ಡತನದಿಂದಲೇ ಅಂತ ನನ್ನ ನಂಬಕ್ಕಾಗೋದಿಲ್ಲ ಸರ್. ಇಲ್ಲ, ನಂಬಾರ್ದು. ನೀವು ನಂಬಿಟ್ರೆ ಏನಾಗುತ್ತೆ ಹೇಳಿ ಸರ್. ಹಾಗಾಗಿ ಊರಿನಲ್ಲಿದ್ದಾಗ ಮಧ್ಯಮ ವರ್ಗದ ಅಥವಾ ಕೆಳ ಮಧ್ಯಮ ವರ್ಗದ ಕುಟುಂಬ, ರೈತಾಪಿ. ಆಮೇಲೆ ವಿದ್ಯಾಭ್ಯಾಸ, ಒಬ್ಬನೇ ಮಗ ಅನ್ನೋ ತೃಪ್ತಿಯಿಂದ ಸಾಕ್ತಿದ್ರು ಆ ಮಧ್ಯಮ ವರ್ಗದಲ್ಲೂ ಕೂಡ. ಹಂಗಾಗಿ ನಾನು ಅಲ್ಲಿ ಸ್ಕೂಲ್ ಎಲ್ಲ ಓದಿದ್ದೆ ಅನ್ನೋದಕ್ಕಿಂತ ಹೋಗಿದ್ದು. ಹೋದ್ರು ಕೂಡ ಅದು ಅನಿವಾರ್ಯ, ಮನೆಯಿಂದ ತಳ್ಳೋರು, ಹೋಗ್ರಿ ಇಲ್ಲಿ ಗಲಾಟೆ ಆಗುತ್ತೆ, ಸುಮ್ಮನೆ ಪಾಠ ಕಲ್ತ್ಕೊಳ್ಳಿ ಅಂತ ಗಂಭೀರವಾಗಿ ವಿದ್ಯಾರ್ಥಿಗಳಾದವರು ಅಲ್ಲ. ಮನೆಯಲ್ಲೂ ಅಂತ ಆಸಕ್ತಿಯಿಂದ ಏನ್ ಕಲಿಸ ಇದ್ದಿದ್ದೆ ಅದೊಂದು ಶಾಲೆ, ಒಬ್ಬರೇ ಮೇಷ್ಟ್ರು, ಸರಿ, ಏಕೋಪಾಧ್ಯಾಯ ಶಾಲೆ ಅಂತ. ಆಮೇಲೆ ಊರ್ನಲ್ಲಿ ತಂದೆ ತಾಯಿ ಸ್ವಲ್ಪ ದೊಡ್ಡ ಮನುಷ್ಯರಾದ್ರಿಂದ ನಾವು ಹೋದಾಗ ಹೋಗ್ಬೋದು, ಬಂದಾಗ ಬರ್ಬೋದು. ಇಷ್ಟು ಗಂಟೆಗೆ ಹೋಗ್ಬೇಕು, ಇಷ್ಟು ಗಂಟೆಗೆ ಬರ್ಬೇಕು ಅನ್ನೋದ್ರ ಇಲ್ವಾ? ಹೋಗ್ತಿದ್ದ. ಇಲ್ಲಿ ಬಿಸಿಲಲ್ಲಿ ಆಚೆ ಕಡೆ ಕೂತ್ಕೊಳ್ಳೋ ಬದಲು ಒಳಗೆ ಕೂತ್ಕೊಳ್ಳೋ, ಒದಗಿದೆ ಕೊಡುವಂತ ಸಂದರ್ಭ ಬಂದಾಗ ಮಾತ್ರ ಚಕ್ಕರ್ ಹಾಕೋತಿದ್ದು ಅಷ್ಟೇ. ಜ್ಞಾಪಕ ಇರೋದು ಓದಿದ್ದು ಬಗ್ಗೆ ಜ್ಞಾಪಕ ಇಲ್ಲ, ಹೋಗಿದ್ದು ಓಡಾಡಿದ್ದು. ಅಲ್ಲೊಂದು ಘಟನೆ ಬೇರೆ ನಡೀತು. ಏನ್ ಸರ್? ನಾನು ಎಷ್ಟು ಬುದ್ಧಿವಂತ ಅಂತ ನೀವು ಆಗ್ಲೇ ಕೇಳಿದಾಗ ಹೇಳ್ತಿದ್ರಲ್ಲ, ಅಲ್ಲ ಅಂತ ಒಪ್ಪಲಿಲ್ಲ ನೀವು. ಖಂಡಿತ ಅಲ್ಲ. ನನಗೆ ಈ ತುಪ್ಪ ಬಹಳ ಇಷ್ಟ. ಗಂಡು ಮಗ ಒಬ್ಬನೇ ಆದ್ರಿಂದ ಗುಂಡ್ಗಿದ್ದೆ ಅಂತ ಕೊಡ್ತಿರ್ಲಿಲ್ಲ ನಮ್ಮ ಮನೇಲಿ. ವಾರಕ್ಕೊಂದ್ಸತಿನೇ ಯಾವಲ್ಲ ಒಂದ್ಸರಿ ಊಟಕ್ಕೆ ತಿಂಡಿಗೆ ಒಬ್ಬಟ್ಟಿಗೆ ಬಟ್ ಮಾಡ್ದಾಗ ಕೊಡೋರು. ನನಗೆ ದಿನ ತಿನ್ಬೇಕು ಅಂತ.
ಹಳ್ಳಿ ಕಡೆ ತಮ್ಗೆಲ್ಲ ಗೊತ್ತಿರ್ಬೋದು, ತುಪ್ಪ ಗಿಪ್ಪ ಇರುವೆ ಮುತ್ಕೊಳ್ಳುತ್ತೆ, ಜಿರ್ಲೆ ಮುತ್ಕೊಳ್ಳುತ್ತೆ ಅಂತ ಹಿಂಗ್ ಮೇಲ್ಗಡೆಯಿಂದ ಹಾಕ್ಬಿಟ್ಟು ಮಡಿಕೆಯಲ್ಲಿ ಹಾಕೋದು, ಅದು ಗಟ್ಟಿ ಆಗ್ಬಿಡುತ್ತೆ, ಗೊತ್ತಾಗಲ್ಲ ನಮ್ಗೆ. ಈ ಎಲ್ಲರೂ ಮಲಗಿದ್ದಾಗ ಊರ ಮನೇಲಿ ಇಲ್ದೆ ಇದ್ದಾಗ ನಾನ್ ಸ್ಕೂಲ್ ಹೋಗ್ಬೇಕಾದ್ರೆ ಈ ಮೇಲ್ಗಡೆ ಶರ್ಟ್ ನಲ್ಲಿ ಈ ಜೋಬ್ ಇತ್ತು, ಹತ್ತೋದ್ ಹೆಂಗಲ್ಗೆ ಬಿಂದಿಗೆಗಳು ಇರ್ತಾವಲ್ಲ, ಆ ಬಿಂದಿಗೆ ಜೋಡಿಸ್ಬೇಕಲ್ಲ, ಬಿಂದಿಗೆ ಏಣಿ ಅದ್ ಹತ್ತಿ ತಗೊಂಡು ಯಾವ್ದೋ ಒಂದ್ ಚಾಕುನಲ್ಲಿ ಕತ್ತರಿಸಿ ತುಪ್ಪವನ್ನ ಈ ಜೋಬ್ಗೆ ಹಾಕೊಂಡು ಪುಸ್ತಕ ಮರೆ ಮಾಡ್ಕೊಂಡು ಯಾರು ನೋಡಬಾರ್ದಲ್ಲ ಅಂತ ನಡ್ಕೊಂಡು ಸ್ಕೂಲ್ ಹೋಗ್ತಾರೆ ಅನ್ಕೊಂಡ್ರೆ ಆಮೇಲೆ ತಿನ್ನೋಣ ಏನ್ ತಿನ್ನೋದು. ಆಮೇಲೆ ಅದು ಪೂರ್ತಿ ಕರ್ಗೋಗ್ಬಿಟ್ಟಿತ್ತು, ಒಂಚೂರು ನೆಕ್ಕಕ್ಕೂ ಅವಕಾಶ ಇಲ್ಲ. ಹಂಗ ಇದು ಭಯ ಏನಾಯ್ತು ಅಂದ್ರೆ ಬಟ್ಟೆ ಕರೆ ಆಗ್ಬಿಡುತ್ತೆ. ಈಗ ವಾಪಸ್ ಮನೆಗೆ ಹೋದ್ ಒದಿತಾರೆ, ವಾಸನೆ ಬೇರೆ ಇದೆ. ಸೀದಾ ಸ್ಕೂಲ್ ಹೋದ್ ಬಿಟ್ಟು ಹಳ್ಳಕ್ ಹೋದೆ, ಅಲ್ಲಿ ಹೋಗಿ ಅದನ್ನ ಜಾಲ ಇಡ್ಸ್ಕೊಂಡು, ಅಂದ್ರೆ ಇವತ್ತು ತುಪ್ಪ ತಿನ್ಲಿಲ್ಲ, ಒದೆ ತಪ್ಪಿಸ್ಕೊಳಕ್ ಜಾಲ ಆಡಿಸ್ತೆ. ಜಾಲ ಆಡಿಸಿದಾಗ ಸಂಪೂರ್ಣ ಚೆನ್ನಾಗ್ ಕಾಣಿಸ್ತು, ತುಪ್ಪನೇ ಕಾಣಿಸ್ಲಿಲ್ಲ ಅದ್ರ. ವಾಪಸ್ ಮನೆ ಬರೋ ಹೊತ್ತಿಗೆ ಬಟ್ಟೆ ಮಾತ್ರ ಒಣಗಿತ್ತು, ತುಪ್ಪ ಮಾತ್ರ ಕರೆ ಇತ್ತು. ತುಪ್ಪನೂ ಸಿಗಲಿಲ್ಲ, ಏಟು ತಪ್ಪಲಿಲ್ಲ. ಅಷ್ಟ್ರ ಮಟ್ಟಿಗೆ ಬುದ್ಧಿವಂತಿಕೆಯಿಂದ ಹೈಸ್ಕೂಲು ತನಕ ಬಂದೆ ಅಂತ ನಿಮ್ಗೆ. ಸರಿ, ನಿಮ್ಮ ಹೊನ್ನಸಂದ್ರ ಸ್ಕೂಲ್ ನಾವು ನೋಡ್ಕೊಂಬೋಣ ಬನ್ನಿ. ನರಸಪ್ಪನು ನಾನು ಹೊನ್ನಸಂದ್ರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ವಿ. ಚಿಕ್ಕ ವಯಸ್ಸಿನಲ್ಲಿ ಅವರು ಚೆನ್ನಾಗಿ ಓದ್ತಾ ಇದ್ರು. ಓದೋದ್ರಲ್ಲಿ ಸ್ವಲ್ಪ ಕಡಿಮೆ ಆದರೂ ಕೂಡ ಈ ಒಂದು ತಮಾಷೆಗೆ ಮಾತಾಡ್ತಕ್ಕಂಥದ್ರಲ್ಲಿ ಹೆಚ್ಚಿನ ಕಾಳಜಿ ವಹಿಸ್ತಾ ಇದ್ರು. ನನ್ಗಿಂತ 1 ವರ್ಷ ದೊಡ್ಡವನಾಗಿದ್ದರಿಂದ ನಮ್ಮನ್ನೆಲ್ಲ ಗೇಲಿ ಮಾಡೋದು ಹೀಗೆಲ್ಲ ಮಾಡ್ತಾ ಇದ್ರು. ಪಕ್ಕದ ಶಾಲೆಯಲ್ಲೇನೇನೆ ತೋಟ ಇತ್ತು, ಆ ತೋಟಕ್ಕೆಲ್ಲ ನಮ್ಮನ್ನು ಕರ್ಕೊಂಡೋಗಿ ಗೋಡಂಬಿ ಹಣ್ಣು ಕೀಳ್ಸ್ಕೊಳ್ಳೋದು ಹೀಗೆಲ್ಲ ಮಾಡ್ತಾ ಇದ್ರು. ಚಂದ್ರು ಒಂದ್ ಸರ್ತಿ ತಾಯಿ ಹತ್ರ ದೂರ ಹೇಳ್ಬಿಟ್ಟು ಅವ್ರ ತಾಯಿ ಕರ್ಕೊಂಬಂದು ನಮ್ಮನ್ನೆಲ್ಲ ಒಡಿಸ್ಬಿಟ್ರು ಮೇಷ್ಟ್ರ ಕೈಲಿ. ನಾವು ಅಳ್ತಾ ಇದ್ವಿ, ಅವನು ನಗ್ತಾ ಇದ್ದ. ಸಿದ್ಧಗಂಗಾ ಮಠಕ್ಕೆ 9ನೇ ಕ್ಲಾಸ್ ಓದ್ಲಿಕ್ಕೆ ಬಂದು ಅಲ್ಲಿ BSc ವರೆಗೂ ಶ್ರೀ ಕ್ಷೇತ್ರದಲ್ಲಿ ಓದಿ ಪದವಿಯನ್ನು ಪಡ್ಕೊಂಡ್ರು. ನಿಜವಾಗ್ಲೂ ನಾವು ಇಂಥ ಒಬ್ಬ ಚಿಕ್ಕ ವಯಸ್ಸಿನ ಹುಡುಗ ಈ ರೀತಿ ಅಭಿವೃದ್ಧಿ ಹೊಂದಿ ಈ ಮಟ್ಟಿಗೆ ನಮ್ಮ ಶಿಷ್ಯ ಬರ್ತಾರೆ ಅಂತ ನಾವು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿಜವಾಗ್ಲೂ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತಕ್ಕಂಥ ಆಶೀರ್ವಾದ ನಾನು ಮಾಡೋದಕ್ಕೆ ಇಷ್ಟಪಡ್ತೇನೆ. ಈ ಸ್ಕೂಲ್ ಇವತ್ತು ತುಂಬಾ ಸೊಗಸಾಗಿದೆ, ಹಂಗಿರ್ಲಿಲ್ಲ. ಬಾಲ್ಯದ ದಿನಗಳಲ್ಲಿ ಆಡಿದ ಆಟಗಳು ಅಥವಾ ಹುಡುಗರು ಇವೇ ಕಬಡ್ಡಿ, ಖೋಖೋ ಇಂತ. ಇವ್ರ ಜೊತೆ ಯಾವ ತರ ಆಡಿದ್ರ ಸರ್? ಯಾರ ಜೊತೆ? ಅವ್ರ ನಿಂತಾರ ನೋಡಿ ಅಲ್ಲಿ. ಬಾರಿ ಕ್ಲೋಸ್ ಸ್ನೇಹಿತರುಗಳು ಇವರೆಲ್ಲ. ಬಟ್ ಇವ್ನು ಸಿಕ್ಕಾಪಟ್ಟೆ ಚೆನ್ನಾಗಿ ಓದ್ತಿದ್ದ ಪ್ರೈಮರಿ ಸ್ಕೂಲಲ್ಲಿ. PUC ನಲ್ಲಿ ಈತ ಚೆನ್ನಾಗಿ ಓದಿದ್ದು, ಪಾಸ್ ಆಗಿದ್ ನಾನು, ಅವ್ನು ಫೇಲ್ ಆಗ್ಬಿಟ್ಟ. ಹೇಗ್ ಸರ್ ಇದು? ಕಾಪಿ ಒಳಗೆ ಪಾಸ್ ಆಗಿದ್ದು. ನೀವೇ ಫೇಲ್ ಆದ್ರಿ, ಅವ್ರು ಪಾಸ್ ಆಗಿದ್ದು? ಅವನದು ಕಾಪಿ ನಾನು ನಡೆದಿದ್ದು. ನಂದು ಮೆಟೀರಿಯಲ್ ಜೊತೆಗೆ ಅವ್ರ ಬುದ್ಧಿವಂತಿಕೆ ಎರಡೂ ಸೇರಿಸ್ಬಿಟ್ಟು ಆತ ಪಾಸ್ ಆದ. ನಾನ್ ಬರೀ ನನ್ ತಾನೆ, ಹಾಗಾಗಿ ನಾನು ಫೇಲ್ ಆಗ್ಬಿಟ್ಟು ಅಲ್ಲಿ 2 ತಲೆ ಕೆಲಸ ಮಾಡಿ ಹೇಳಿದೆ. ಕೊಟ್ಟಿದ್ದಪ್ಪ ಪ್ರಾಮಾಣಿಕವಾಗಿ ನಾವು ಕೇಳಿದ್ದಕ್ಕೆಲ್ಲ ಅದನ್ನೆಲ್ಲ. ಇವ್ರು ಹಂಗಲ್ಲ, ಇವ್ರಿಗೆ ಯಾವ್ದು ಬರಲ್ಲ ಅಂತ ಕನ್ನಡ ಪಂಡಿತರಾಗ್ತೀನಿ ಅಂತ ಹೋಗ್ಬಿಟ್ಟು ಮಾಸ್ಟರ್. ಚಂದ್ರು ನಾವು ಚಿಕ್ಕಂದಿನ ಚೆಡ್ಡಿ ಫ್ರೆಂಡ್ಗಳೇ. ಆದ್ರೆ ಚಂದ್ರು ಹೆಸರು ಹುಟ್ಟಿದ ಹೆಸರು ನರಸಪ್ಪ ಅಂತ. ಇವತ್ತು ಅವ್ರನ್ನ ಚಂದ್ರು ಅಂತ ಕರೀತಾರೆ. ಅವ್ರ ತಂದೆ ತಾಯಿ ಇಟ್ಟಿದ್ದು ಅವ್ರ ತಾತನ ಹೆಸರು. ಇವತ್ತು ಹೊನ್ನಸಂದ್ರಕ್ಕೆ ಹೆಸರು ಬರ್ಬೇಕು ಅಂದ್ರೆ ಇವರ ಈ ರಾಜಕೀಯ ಮತ್ತು ಕಲಾ ಪ್ರೌಢಿಮೆ ವಿದೇಶದಲ್ಲೂ ಕೂಡ ಮೆರೆದ್ರು. ಅದು ಆ ಹೆಸರು ಆ ಸಿದ್ಧಗಂಗಾ ಶ್ರೀಗಳ ಶಿವಕುಮಾರ ಸ್ವಾಮಿಗಳು ಉಪ್ಪಿನ ಋಣ ಇದೆಯಲ್ಲ, ಆ ಒಂದು ಋಣ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಚಂದ್ರು ಅಂದ್ರೆ ಶಾಶ್ವತವಾಗಿರ್ತಕ್ಕಂಥ ಮುಖ್ಯಮಂತ್ರಿ ಚಂದ್ರು. ರಾಕ್ಷಸ ಗುಣ ಈ ಅಪ್ಪನಲ್ಲಿಲ್ಲ, ಜಟಾಸುರನ ಗುಣವೂ ಇಲ್ಲ, ಕೀಚಕನ ಗುಣವೂ ಇಲ್ಲ. ಆದ್ರೆ ಯಮನ ಗುಣ ಇದೆ. ಏನ್ ಯಮನ ಗುಣ? ಕಾನೂನನ್ನ ಮೀರದೆ ಯಾರೇ ಬಂದ್ರು ಯಮಪಾಶ ಹೇಗೆ ಅವನು ಕರ್ತವ್ಯ ನಿರ್ವಹಿಸ್ತಾನೆ ಅಂತ ಗುಣ ಇದೆ. ಪ್ರಾಮಾಣಿಕತನ. ರಾಜಕೀಯದಲ್ಲಿ 2 ಸರ್ತಿ MLA ಆದ್ರೂ ಏನ್ ಕಾಸು ಮಾಡ್ಲಿಲ್ಲ. ಇವತ್ತಿನ ರಾಜಕೀಯದವರಂತೆ 1 ರೂಪಾಯಿ ಕಾಸು ಮಾಡಿಲ್ಲ, ಹೆಸರು ಮಾತ್ರ ಪಟ್ಟು ಪರೋಪಕಾರ ಮಾಡ್ತಕ್ಕಂಥ ರಾಜಕೀಯದ ವ್ಯಕ್ತಿ. ಕಲಾರಂಗದಲ್ಲಿ ಪ್ರೌಢಮೆಯನ್ನ ಮೆರೆದು ಹೊನ್ನಸಂದ್ರವನ್ನ ವಿದೇಶದಲ್ಲಿ ಬೆಳಗಿದಂತವ್ರು ನನ್ನ ಚೆಡ್ಡಿ ಸ್ನೇಹಿತ ಮುಖ್ಯಮಂತ್ರಿ ಚಂದ್ರು. ಅಂದ್ರೆ ಸ್ವಲ್ಪ ತರಳೆ ಗ್ಯಾಂಗ್ ನಮ್ದು ಲೀಡರ್ ಈತ. ಆಮೇಲೆ ಸಿದ್ಧಗಂಗಾ ಅಲ್ಲಿ ಅಣ್ಣ ಅವರು ಫಿಲಮ್ಗಳು ಬರೋದು ಜಾತ್ರೆಗೆ, ಟೂರಿಂಗ್ ಟಾಕೀಸ್ಗಳು. ಆ ಟೂರಿಂಗ್ ಟಾಕೀಸಲ್ಲಿ 50 ಪೈಸಾ ಕೊಟ್ಬಿಟ್ಟು ನಾವು ನೋಡೋ ಸ್ಥಿತಿ ಒಳಗಿಲ್ಲ. ಅದ್ರಲ್ಲಿ ಒಬ್ಬ ಹೋಗಂಗ್ ಕಿಂಡಿ ಮಾಡ್ಕೊಳ್ಳೋದು. ಅಲ್ಲಿ 4-5 ಜನ ಎಲ್ಲ ಅದ್ರೊಳಗೆ ನುಗ್ಗಿ ಹೋಗ್ಬಿಡು.
ಸಿನಿಮಾಕ್ಕೆ ಹೋಗಕ್ ಮುಂಚೆ ಹೋಟ್ಲಿಗೆ ಹೋಗಿವು. ಹೋಟ್ಲಿಗೆ ಹೋಗಿ ಒಬ್ಬರೇ ತಿಂಡಿ ತಿಂದು ಒಂದ್ಸತಿ ಬಿಲ್ ತಗೊಂಡ್ಬಿಡೋದು, ತಿರ್ಗಾ ಗುಂಪಲ್ಲಿ ಕೂತ್ಕೊಂಡು ತಿಂಡಿ ತಿನ್ಬಿಡೋದು. ಒಬ್ಬರೇ ತಗೊಂಡಿದ್ ಬಿಲ್ ನ ಪೇ ಮಾಡಿ ಮಿಕ್ಕನದ್ರೆಲ್ಲ ಎದ್ದು ಬಂದ್ವಿ. ಅದು ಅಂದ್ರೆ ಅವಾಗ 7-8 ದೋಸೆ ತಿನ್ಬೋದು, 2 ದೋಸೆದು ಬಿಲ್ ಕೊಡ್ತೀವಿ. ಆ ತರದ್ದು ಪ್ಲಾನ್ ಸುಮಾರು ದಿವಸ ಮಾಡಿ ಅದು ಸಿಗಾಕೊಂಡು ಅದು ಕೂಡ ಅದಕ್ಕಿದೆಲ್ಲ ಬೇಡ ಬಿಡಿ, ಅವ್ರು ಏನೇನ್ ಕೆಲಸ ಮಾಡಿಸಿದ್ರು ಅನ್ನೋದೆಲ್ಲ ಹೇಳೋದು ಬೇಡ. ಈ ತರದಲ್ಲಿ ಈ ತಂದು ಇನ್ನೊಂದು ನನಗೆ ಸ್ವಲ್ಪ ಈ ಸೋಂಬೇರಿತನ. ಇವ್ರ ರೂಮಲ್ಲಿ ಇದ್ದಾಗ ರಾತ್ರಿ ಮಲಗಿದ್ಮೇಲೆ ನನ್ ಕೆಲಸ ಓದೋದಲ್ಲ, ಇವರೆಲ್ಲ ಮಲಗಿದ್ಮೇಲೆ ನಾನು ಹಳೆ ಬಟ್ಟೆ ಎಲ್ಲ ತಗೊಂಡು ಇವರು ಬಕೆಟ್ಗಳಿಗೆ ನೀರಿಗೆ ನೆನಾಕೊಳ್ಳೋರು ಬಟ್ಟೆನ ವಾರಕ್ಕೊಂದ್ಸತಿ ಒಗೆಯೋದು ಆ ಕಾಲದಲ್ಲಿ. ಅದ್ರೊಳಗಡೆ ಒಂದೊಂದು ಚಡ್ಡಿ ಒಬ್ರದಕ್ಕೆ, ಬನೀನ್ ಒಬ್ರಿಗೆ, ಶರ್ಟ್ ಒಬ್ರದಕ್ಕೆ ಹಾಕ್ಬಿಟ್ಟು ನಾನು ಮಧ್ಯದಲ್ಲಿ ಸಿಕ್ಕಾಕ್ಸ್ಬಿಡ್ತಿದ್ದೆ. ಈಗ ಬೆಳಗ್ಗೆ ಹೋಗಿ ಒಗ್ಗಕ್ಕೆ ಹೋದಾಗ ಅದು ಗೊತ್ತಾಗದು ಯಾರ್ದೋ ಮಿಸ್ ಆಗಿ ಬಂದಿದೆ. ಮಿಸ್ ಆಗಿ ಬಂದ್ಮೇಲೆ ಏನ್ ಮಾಡ್ಬೇಕು, ಹೋಗಿಲೇಬೇಕು. ಅವ್ರು ಎಲ್ಲರೂ ಹೇಳ್ಕೊಳ್ಳೋರು ನಂದ್ರಲ್ಲಿ ಒಂದಿದೆ, ಎಲ್ಲ ನಾನು ಓದ್ತ 4-5 ಬಟ್ಟೆ ಬಹುತೇಕ ಚೆನ್ನಾಗಿ ಒಕ್ಕೊಡೋರು ನೀಟಾಗಿ, ಅದ್ರಲ್ಲಿ ತೊಂದರೆ ಇಲ್ಲ. ಸ್ನಾನ ಮಾಡ್ಬೇಕಾಯ್ತು, ನಲ್ಲಿ ಕೆಳಗಡೆ ನಿಂತು ತಣ್ಣೀರ್ನಲ್ಲಿ ಸ್ನಾನ, ಬಿಸಿನೀರಲ್ಲಿ ಕೊಡ್ತಾರೆ ಮಠದಲ್ಲಿ ಪಾಪ. ಆ ನಲ್ಲಿನಲ್ಲಿ ಬೆಳಗಿನ ಜಾವ ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ಬೇಕು. ಚಳಿ ಥಂಡಿ ಇದು ಆದ್ರೂ ನಾವು ಒಂದ್ 4-5 ದಿವಸಕ್ಕೆ ಒಂದ್ಸತಿ ಮಾಡೋ ಅಭ್ಯಾಸ ಇಟ್ಕೊಂಡಿದ್ದು. ಒಂದೇ ಸತಿ ಬೇಡ, ಪೂರಾ ಮೈಲೆಲ್ಲ ವಾಸೆ ಬಂದ ಮೇಲೆ ಜನಕ್ಕೆ ಬೇಜಾರಾದಾಗ ಮಾಡೋಣ. ಅದು ಒಂದೊಂದ್ ಟೈಮ್ ಮಾರ್ಬಿಟ್ಟು ಈ ಕಜ್ಜಿ ಗಿಜ್ಜಿ ಎಲ್ಲ ಆಗ್ಬಿಡೋದು. ನಮ್ಗೆ ಕಜ್ಜಿ ಆದಾಗ ಬಹಳ ಸುಲಭ, ಯಾರ್ದನ ತಿಂಡಿನ ನಾವು ಮುಟ್ಬಿಟ್ರೆ ನಮ್ದೇ ಸುತ್ತದು, ಯಾರು ಮುಟ್ಟೋದು. ಒಂದ್ಸತಿ ಏನಾಗೋಯ್ತು, ಇವ್ರು ನಾವೆಲ್ಲ ಈ ಸ್ವಾಮಿಗಳು ಶ್ರಮದಾನ ಅಂತ ಮಾಡ್ಸೋರು, ಮಾಡ್ಲೇಬೇಕು ಕಡ್ಡಾಯ ಅಲ್ಲ ಅಲ್ವನಪ್ಪ. ಇಟ್ಟಿಗೆ ಹೊರೋದು ಬಿಲ್ಡಿಂಗಿಗೆ, ಒಂದು 10 ಇಟ್ಟಿಗೆ ತಗೊಂಡು ಹೊರಾಕೋದು. ಈ 2-3 ದಿವಸ ಮಾಡಕ್ ಸೋಂಬೇರ್ತನ ಆಯ್ತು. ಅಲ್ಲೊಬ್ಬ ಮೇಷ್ಟ್ರು ಯಾರು ಇದ್ರು, ವೀರಭದ್ರಯ್ಯ ಅಂತ, ಸ್ವಲ್ಪ ಕಿರಾತಕ ನೀನ್ ಹೇಳ್ದಂಗೆ ಆತ. ಬಟ್ ಇವ್ರಿ ಆತನಿಗೆ ಕೆಲಸ ಮಾಡಿಸ್ಬೇಕು, ಏನು ಅವ್ರಿಗೆ ಸರಿಯಾಗಿ ಕೊಡಬಾರ್ದು ಆ ತರದ್ದು. ಇವ್ರು ಏನಾದ್ರು ಮಾಡಿ ಬುದ್ಧಿ ಕಲಿಸ್ಬೇಕಲ್ಲ ಅಂತ ಈ ಸ್ವಾಮಿಗಳು ಒಂದ್ ದಿವಸ ಬರೋ ದಿವಸ ನೋಡ್ಕೊಟ್ಟಿದ್ದು 4-5 ಇಟ್ಟಿಗೆ ಒತ್ಕೊಳ್ಳೋ ಬದಲು ಇಂಥ ಗೆಳೆಯರ್ನೆಲ್ಲ ಕೇಳ್ಕೊಂಡು 10-12 ಇಟ್ಟಿಗೆ ಒತ್ಕೊಂಡ್ಬಿಟ್ಟೆ. ಕರೆಕ್ಟ್ ಸ್ವಾಮಿಗಳು ಹತ್ರ ಬರೋ ಹೊತ್ತಿಗೆ ದ್ರಪ್ಪಂ ಬಿದ್ದೋದೆ. ಆಮೇಲೆ ಯಾಕೆ ಅದು ನೋಡಿ ಸ್ವಾಮಿ 4-5 ವರ್ಷಕ್ಕೆ ಆಗಲ್ಲ, 8 ತೋರಿಸ್ಬಿಟ್ಟವ್ರೆ ಸ್ವಾಮಿಗಳು. ಹೀಗಾಗಿ ದಿವಸ ಹಿಂಗೆ ಮಾಡ್ತಾರೆ ಇವರು. ಅವ್ರ ಮೇಲೆ ಬಹಳ ಕಂಪ್ಲೇಂಟ್ ಬೇರೆ ಹೋಗಿತ್ತು. ಈ ದಿವಸ ನಾನು ಒಬ್ಬನಿಗೆಲ್ಲ ಇವ್ರಿಗೆಲ್ಲ ಹಿಂಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಬಹಳ ಗಾಬರಿ ಬಿದ್ದು ಮಾಡ್ಕೊಂಡು ಅವತ್ತಿಂದ ನನ್ನ ಮಾನಿಟರ್ ಮಾಡಿದ್ರು. ಮೇಸ್ಟ್ರಿಗೆ ಬೈದು ಶಿಫ್ಟ್ ಮಾಡಿದ್ರು ಅವ್ರನ್ನ. ನನ್ಗೆ 4 ದಿವಸ ಮನೆಗೆ ಊಟ ತಂದು ಕೊಡಕ್ ಹೇಳಿದ್ರು ಇವರಿಗೆ. ಜ್ವರ ಗಿರ ಬಂದ್ಬಿಟ್ಟದೆ ಪಾಪ, ಹೋಗ್ಲಿ ಬಿಡಿ. ಹಿಂಗೆಲ್ಲ ಕಷ್ಟ ಬಿದ್ದು ಓದ್ದು ಸರ್. ಬಹಳ ಕಷ್ಟಪಟ್ಟಿದ್ದೀರಾ ಸರ್. ಇನ್ ಏನೇನ್ ಕಷ್ಟಪಟ್ಟಿದ್ದೀರಾ ಒಂದ್ಸಲ ಹೇಳ್ಬಿಡಿ ಸರ್. ಸೈಕಲ್ ಅಲ್ಲಿ ಇದು ಸಿನಿಮಾ ನೋಡೋ ಹುಚ್ಚಿತ್ತಲ್ಲ, ನಡಿಯಕ್ ಆಗ್ತಿರ್ಲ, ಹೆಂಗೋ ಸೈಕಲ್ ತಗೊಂಡ್ಬಿಟ್ಟು ಆ ಡೈನಾಮೈಟ್ ಹಾಕೊಂಡು ಓಡಿಸ್ಬೇಕಾದ್ರೆ ಬಲೆ ಕಷ್ಟ. ಹೌದು. ಅದ್ರ ಬದಲು ಡಬಲ್ ರೈಡ್ ಹೋಗ್ಬೋದು. ಕರೆಕ್ಟ್. ಚಕ್ಕರ್ ಹಾಕಿ ಎಲ್ಲ ಆಚೆ ಕರ್ಕೊಂಡು ಹೋಗಕ್ ನಾನು ಹೆಲ್ಪ್ ಮಾಡೋದು. ತುಳ್ಕೊಂಡು ಹೋಗಿ ಟಿಕೆಟ್ ಕೊಟ್ಟು ಸಿನಿಮಾ ತೋರ್ಸೋದು ಇವ್ರು. ಡೈನಮ್ ಹಾಕೊಂಡು ಅವರೇ ಬರೋದು. ಗೆಳೆಯ ಇರ್ಬೇಕು ಸರ್ ಲೈಫ್ ಅಲ್ಲಿ. ಆಮೇಲೆ ಹಿಂದಿಂದ ನೋಡಿದ್ದೀವಿ, ಅವ್ರು ಎಡಗೈಲಿ ಹಾಕ್ ಮಾಡಿರೋದೆಲ್ಲ ನೋಡಿದ್ದೀವಿ. ಏನ್ ಸರ್? ಹೆಂಗೆ ಒಳಗಡೆಗೆ ಬಿಡದೆ ಇದ್ದಾಗ ಥಿಯೇಟರ್ ಹಿಂದಕ್ಕೆ ಹೋಗ್ಬಿಟ್ರೆ ಪರದೆ ಹರಿದೋಗಿರೋ ಸಂಧಿಯಿಂದ ನೋಡ್ತಿದ್ರೆ ಅವ್ರು ಎಡಗೈಲಿ ಫೈಟ್ ಎಲ್ಲ ಮಾಡೋದು. ಸೊ ನಿಮ್ಮ ಬ್ಯಾಕ್ ಸ್ಟೋರಿ ಆತರ ಇದೆ. ಬ್ಯಾಕ್ ಸ್ಟೋರಿ. ಬನ್ನಿ ಕೂತ್ಕೊಳ್ಳಿ. ನಾಗರಾಜ ಸ್ವಲ್ಪ ಬನ್ನಿ, ಏನೋ ಹೇಳ್ತೀಯಾರ, ಹೇಳಿ. ಸಿದ್ಧಗಂಗಾ ಸ್ವಾಮಿಗಳು SSLC ಓದುವಾಗ ಆ ಮಕ್ಕಳ ಬಗ್ಗೆ ಆಸಕ್ತಿ ಜಾಸ್ತಿ ವಹಿಸ್ತಾರೆ. ಪಬ್ಲಿಕ್ ಎಕ್ಸಾಮು ಹುಡುಗರು ಚೆನ್ನಾಗಿ ಓದ್ ಪಾಸ್ ಆಗ. ಅವರ ಮಲ್ಕಳ ರೂಮಿನ ಕೆಳಗಡೆನೆ ನಮ್ ರೂಮ್. ದಿವಸ 4 ಗಂಟೆಗೆ ಅವರು ಬೆಟ್ಟದ ಮೇಲೆ ಇಳಿದ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಇದ್ರ ಚಕ್ಲಿ ಮರದ್ದು ಅವಾಗ ಚಟ್ಟ ಬರೋರು. ಅದ್ ಗೊತ್ತಾಗ್ದಂಗೆ ಎಚ್ಚರಿಕೆಯಾಗಿ ನಾವೆಲ್ಲ ಟ್ರಂಕ್ ತಕೊಂಡು ಪುಸ್ತಕ ತಕೊಂಡು, ಯಾಕಂದ್ರೆ ರೂಮ್ ಎಲ್ಲರಿಗೂ ಹೋಗಿ ಚೆಕ್ ಮಾಡೋರು ಓದ್ತಾ ಇದಾರ ಅಂತ. ನಮ್ದೇನ್ ಆ ಕಷ್ಟ ಇಲ್ಲ, ಅವ್ರು ಬರೋದ್ ನೋಡ್ಕೊಳ್ಳೋದು, ಇವ್ರು ಎದ್ದೋಳೋರು, ಇವ್ರ ಎದ್ಮೇಲೆ ನನ್ನ ಎಬ್ಬರ್ಸೋದು ಡ್ಯೂಟಿ ಇವ್ರಿಗೆ. ಮ್ಯಾಥಮೆಟಿಕ್ಸ್ ಅವತ್ತು ನೆಕ್ಸ್ಟ್ ಡೇ ಪರೀಕ್ಷೆ. ಸ್ವಾಮಿಗಳು ಬಂದವ್ರೆ. ಅವತ್ ಬುದ್ಧಿವಂತ ಸ್ವಾಮಿಗಳು ಏನ್ ಮಾಡಿದ್ದಾರೆ, ಪಾದರಕ್ಷೆ ಕೈಲಿ ಹಿಡ್ಕೊಂಡು ಬಂದ್ಬಿಟ್ಟವ್ರೆ. ಶಬ್ದವೇ ಇಲ್ಲ, ಇವ್ರಿಗೂ ಇಲ್ಲ, ನಮಗೂ ಇಲ್ಲ, ಯಾರಿಗೂ ಇಲ್ಲ. ಸೀದಾ ಬಾಗಿಲ್ ತಕೊಂಡ್ ಕೊಡೆ ಹಿಡ್ಕೊಂಡ್ ಬರ್ತಾರ. ನೋಡಿದಾರೆ ಅಷ್ಟೊತ್ತಿಗೆ ಇವ್ರಿಗೆ ಏನೇನು ಎಚ್ಚರಿಕೆ, ಇವ್ರಿಬ್ರು ಮೂರು ಎದ್ದು ಕೂತ್ಬಿಟ್ಟವ್ರೆ. ಹೆಂಗೆ ಪರಿಸ್ಥಿತಿ ಹೆಂಗೆ, ಟ್ರಂಕ್ ಮೇಲೆ ನಮ್ ಪುಸ್ತಕದ್ದು 6ನೇ ಪೇಜೋ 7ನೇ ಪೇಜೋ ತೆಗೆದಿಟ್ಟಿರೋದು, ಮಲಗಿರೋದು. ಬಂದಾಗ ಎದ್ದು ನೋಡ್ತಾ ಇರೋದು. ನಾನು ಹಂಗೆ ಮಲ್ಕೊಂಡಿದ್ದೀನಿ, ಒಂದು ತೆಗೆದಿಟ್ಬಿಟ್ಟು ಇವ್ರನ್ನ ಎಬ್ಬರಿಸಿರೋ ಹೇಳೋ ಋಷಿ ಏನು ಗಲಾಟೆ ಮಾಡ್ಬೇಡಿ, ನಾನು ಸ್ವಲ್ಪ ವಿಚಾರಿಸ್ಕೊಂತೀನಿ ಇವನ್ನ. ಕಾಲ್ ಕೆರೆದವ್ರೆ ಇದರಲ್ಲಿ ಕೊಡೆನಲ್ಲಿ. ನಾನು ಈ ಬಡ್ಡಿ ಮಕ್ಕಳು ಯಾರೋ ಮಾಡವ್ರೆ ಅಂತ ಯಾರಾದೋ ನಮ್ಗಳು ಗೊತ್ತಿಲ್ಲ. ಅವ್ರು 2 ಸತಿ ಕೆರೆದು ಕಿವಿ ಕೆರೆದವ್ರೆ. ಒದ್ಬಿಡ್ತೀನಿ ನೋಡು ಅಂತ ಇದ್ರೆ ದೈತ್ಯಾಗಾರ ಹಂಗಂದ ನಂಗೆ ಬಿದ್ದೆ ಅವ್ರಿಗೆ. ನಮಸ್ಕಾರ ಹಾಕೊಂಡು ಎದ್ದು ನಿಂತ್ಕೊಂಡೆ. ಏನ್ ಮಾಡ್ತಿದ್ದ ಸ್ಪೀಡು ಮಾತಾಡೋದು. ಏನ್ ಮಾಡ್ತಿದ್ಯಾ? ಲೆಕ್ಕ ನೋಡ್ತಿದ್ದೆ. ಎಲ್ಲಿ ಇಲ್ಲಿದೆ ಬುದ್ಧಿ ತೆಗೆದಿಟ್ಟಿದ್ದು. ಅದು ಪೈಥಾಗರಸ್ ಥಿಯರಂ ಅಂತ ಗೊತ್ತಿರ್ಬೋದು ಯಾರಿಗಾದ್ರು. ಅದು ಸ್ವಲ್ಪ ಈ ಚಡ್ಡಿ ಶೇಪ್ ಅಲ್ಲಿ ಇರ್ತದೆ. ಹೌದು, ಫಿಗರ್ ನೋಡಿದ್ರೆ. ಹೌದು. ನಂಗೆ ಸರ್ ಅಂತ ಏನದು ಅಂದ್ರು, ಬರ್ಲಿಲ್ಲ ಜ್ಞಾಪಕ. ಚಡ್ಡಿ ಪ್ರಮೇಯ ಸ್ವಾಮಿ ಅಂತ. ಅವ್ರಿಗೂ ನಗು ಬಂದ್ರು. ಏನಂದೆ ಅಂದ್ರು, ಚಡ್ಡಿ ಪ್ರಮೇಯ ಆದ್ರೆ ಕುಡಿಲ್ ನೋಡೋಣ ಅದು ಹೆಂಗಿದೆ.
ಅವರಿಗೆ ನಗು ಬಂದ್ಬಿಡ್ತು ಬಹಳ. ಅವತ್ ಸಾಯಂಕಾಲ ಪ್ರೇಯರ್ ನಲ್ಲಿ ಅನೌನ್ಸ್ಮೆಂಟ್, ಚಡ್ಡಿ ಪ್ರಮೇಯದ ಗೆಳೆಯ ಯಾರಪ್ಪ ಇದ್ದಾಳಪ್ಪ, 2,000 ಜನ ಕೂತವ್ರು ಕರೆಸಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಅಲ್ಲೊಂದು ಚಡಿಲಿ ಒದಕ್ ಕೊಟ್ಟು ಅವತ್ತಿಂದ ಫುಲ್ ಲೀಡರ್ ನಾನು. ಯಾಕಂದ್ರೆ ಎಲ್ರಿಗೂ ಪರಿಚಯ ಆದ್ನಲ್ಲ, ಇಡೀ ಮಠಕ್ಕೇನೆ ಏಕಾಲಕ್ಕೆ ನಾನು ಈ ರೀತಿ ಪರಿಚಯ ಆದ. ವಾ ವಾ ವಾ, ಬನ್ನಿ ನಾಗರಾಜ್ ಅವರೇ ಕೂತ್ಕೊಳ್ಳಿ. ಮುಖ್ಯಮಂತ್ರಿ ಚಂದ್ರು ಅವ್ರ ಜೊತೆ ಮಾತುಕತೆ ಮುಂದುವರಿಯುತ್ತೆ. ಓದಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅನ್ನೋ ಟೈಮಲ್ಲಿ BSc LLB ಅಲ್ಲಿ ಎಲ್ಲಿಂದ ಬಂದು ಸರ್ ಕಾನ್ಸ್ಗಳು? ಇಲ್ಲ, ಅದು ಬಹಳ ವಿಚಿತ್ರವಾಗಿದೆ. 11th ಸ್ಟ್ಯಾಂಡರ್ಡ್ ಮುಗಿಸ್ಕೊಂಡ್ಮೇಲೆ ನಮ್ಮ ಮನೆಯವ್ರಿಗೆ ಇವನು ಡಾಕ್ಟರ್ ಮಾಡ್ಬೇಕು ನಮ್ಗದ್ರ ಐಡಿಯಾನೇ ಇಲ್ಲ. ಅಲ್ಲಿ ಓದೋ ಅರ್ಜಿ ತಗೊಂಬರೋಣ ಅಂತ ಹೋದ್ರೆ ಬಹಳ ಚೆನ್ನಾಗಿ ಬೈದ್ ಕಳ್ಸಿದ್ರು. ನಿಮ್ ಯೋಗ್ಯತೆನೇ ಇಲ್ಲ ತಗೊಂಡು ಹೋಗಕ್ ಅರ್ಜಿನ. 45 ಸೀಟಿನ ಮನೆ ಹಾಳಾಗುವಲ್ಲಿ ಅರ್ಜಿಗೆನೆ ಯೋಗ್ಯತೆ ಇಲ್ಲ. ಆಮೇಲೆ ಎಲ್ಲ ಒಂದ್ ಕಡೆ ಸೇರ್ಬೇಕು ಅಂದಾಗ ನಮ್ಮ ತಂದೆಗೆ ಪರಿಚಯ ಇರೋರು ಯಾರೋ ಪ್ರಿನ್ಸಿಪಾಲ್ ಆಗಿದ್ರು, ಗೌರ್ಮೆಂಟ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಇತ್ತು ಒಂದು ಕಾಲದಲ್ಲಿ. ಎಲ್ಲೂ ಸಲ್ಲದವರು ಅಲ್ಲಿ ಸಲ್ಲುವಂತ ಒಂದು, ಮತ್ತು ಅಲ್ಲಿ ದೊಡ್ಡ ದೊಡ್ಡ ನಾಯಕರಾಗ್ತಕ್ಕಂಥ ಸ್ಥಾನ ಜಾಗ ಅಂತ ಆಮೇಲೆ ಗೊತ್ತಾಗಿದ್ದು ನನಗೆ. ಸೊ ಹಾಗಾಗಿ 3 ವರ್ಷ ಅಲ್ಲಿ ಕಾಲ ಕಳೆದೆ. ಪ್ರಾಮಾಣಿಕವಾಗಿ ಏನು ಅರ್ಥ ಆಗ್ಲಿಲ್ಲ, ಯಾವ ಕೆಮಿಸ್ಟ್ರಿನೂ ಅರ್ಥ ಆಗ್ಲಿಲ್ಲ, ಬಾಟ್ನಿನೂ ಅರ್ಥ. ಯಾಕೆ ಪಾಸ್ ಆದೋ ಅನ್ನೋದು ಭಗವಂತನ ಇಚ್ಛೆ, ನೀವು ಅವ್ರನ್ನೇ ಕೇಳ್ಬೇಕು, ನಮಗಂತೂ ಗೊತ್ತಿಲ್ಲ. ಕಾಪಿ ಅಂತೂ ಹೊಡಿತಾನೆ ಇದ್ದು ಅದು ನಿರಂತರ. ಬಟ್ ಅದ್ರಲ್ಲಿ ಎಕ್ಸ್ಪರ್ಟು ಆಗಿದ್ದು. ನಾನು ಜಾಯಿಂಟ್ ಸೆಕ್ರೆಟರಿ ಆಗಿ ಗೆದ್ದುಬಿಟ್ಟೆ. ಓದೋ ಪರೀಕ್ಷೆಗೆ 100 ಜನ ಕೂತಿದ್ದೀವಿ, ಅರ್ಧ ಗಂಟೆನೂ ಬರೆಯಕ್ ಬರಲ್ಲ ನಮ್ಗೆ, ಓದೇ ಇಲ್ವಲ್ಲ. ಅರ್ಧ ಗಂಟೆ ಆಗೋತ್ತು ಗಲಾಟೆ ಶುರುವಾಯ್ತು 5-6 ಜನದ್ದು. ಚಂದ್ರು ಅವ್ರು ಆಚೆ ಬನ್ನಿ, ಚಂದ್ರು ಅವ್ರು ಏನು ತಪ್ಪಾಗೋಗ್ಬಿಟ್ಟದೆ, ತಪ್ಪು ಏನು ಅಂತದ್ದು. ಸಿಲೆಬಸ್ ಅಲ್ಲಿ ಇಲ್ದೇ ಇರೋದ್ನೆಲ್ಲ, ಪಾಠ ಮಾಡಿಲ್ದೇ ಇರೋದ್ನೆಲ್ಲ ಪ್ರಶ್ನೆ ಕೊಟ್ಬಿಟ್ಟವ್ರೆ. ದಯಮಾಡಿ ನೀವು ಗಲಾಟೆ ಮಾಡ್ಬೇಕಿದ್ರೆ ಕಷ್ಟ. ಇದು 85ರಿಂದ 90 ಭಾಗ ಹುಡುಗರ ಹೋರಾಟ. ಇನ್ನೊಂದು 10 ಜನ ಹೆಂಗನ ಕೊಡ್ಲಿ ಬರಿತೀವಿ ಇನ್ನೋರು. ಗುಂಪು ನಮ್ಮದು ಜಾಸ್ತಿನಲ್ಲ, ಆಚೆ ಎಲ್ಲ ಗಲಾಟೆ ಮಾಡಿ ಪೇಪರ್ಸ್ ಕಿತ್ತು ಗಲಾಟೆ ಮಾಡ್ದು, ಪ್ರಿನ್ಸಿಪಾಲಿ ಗೆರಾವ ಎಲ್ಲ ಹಾಕದು. ವೈಸ್ ಚಾನ್ಸಲರಿಗೆ ಗೊತ್ತಾಯ್ತಿದ್ದು. ನಾನೇ ಬರ್ತೀನಿ, ಸಮಸ್ಯೆ ಬಗೆಹರಿಸ್ತೀನಿ ಬಿಡಿ ಅಂದ್ರು. ನಮ್ಮ ಪರ್ಸ್ ಅವ್ರಿಗೆ ಗೊತ್ತಿತ್ತು ಅಂತ ಕಾಣಿಸುತ್ತೆ. ಬಂದ್ರು, ಏನಪ್ಪ ಸಮಾಚಾರ, ಕಿರಿಸ್ತಿದೀವಿ, ಅವ್ರು ಏನ್ ಕೇರೆ ಮಾಡಲಿಲ್ಲ. ಏನಪ್ಪ ಏನ್ ಸಮಾಚಾರ, ಹಿಂಗೆ ಆಗೋಗಿದೆ, ಹಿಂಗೆ. ಆಯ್ತಪ್ಪ, ಗ್ರೇಸ್ ಮಾಡಿಸ್ಬೇಕಾ, ಎಷ್ಟು ಕೊಡ್ಬೇಕಪ್ಪ? 30 ಗ್ರೇಸ್ ಕೊಟ್ಬಿಡಿ ಸರ್, ಮಿಕ್ಕಿದ್ ನಾವು ಬರ್ಕೋತೀವಿ. ಮಿನಿಮಮ್ 30 ಅಲ್ಲಿರೋದು. ಅದು 10 ಮಾರ್ಕ್ಸ್ ಯಾವ್ದೋ ಪ್ರಶ್ನೆಗಳಿದ್ದು. ಹೆಂಗಪ್ಪ ಬಾಳ ಅನ್ಯಾಯ ಕಣೆ, 30 ಕೊಟ್ಬಿಟ್ರೆ ಗ್ರೇಸ್, 5 ನೀವು ಬರ್ಕ್ ಚೆನ್ನಾಗಿರೋದು, ಇದು ಅಮಿಕಬಲ್ ಆಗಿ ಸೆಟ್ಲ್ ಮಾಡೋಣ ಅಂದ್ರು. ಏನ್ ಸರ್ ಮಾಡ್ತೀರಾ ಮಾಡಿ. ಏನಿಲ್ಲಪ್ಪ ಅಮಿಕಬಲ್ ಆಗಿ, ನಿಮಗೂ ಬೇಡ ನಮಗೂ ಬೇಡ, ಇನ್ನೂ 2 ಗಂಟೆ ಟೈಮ್ ಕೊಟ್ಬಿಡ್ತೀನಿ, ಪುಸ್ತಕಗಳನ್ನೇ ಕೊಟ್ಬಿಡ್ತೀನಿ, ಓಪನ್ ಕಾಪಿ, ಇನ್ವಿಜಿಲೇಟರ್ ಬೇಡ, ಬರ್ದು ಬಿಡಿ, ಪಾಸ್ ಹಾಕೊಳ್ಳಿ. ಓ ಎಸ್ ಅಂದ ನಾವು, ನಮ್ಗೇನಾಗಬೇಕಾಗಿದೆ ನಮಗೂ ಗೊತ್ತಿಲ್ಲ. ಓ ಎಲ್ಲ ಕಿರ್ಚ್ಕೊಂಡು ಈಚೆ ಬಂದ್ರೆ 500-600 ಪೇಜಿಂದು ಒಂದೊಂದು ಪುಸ್ತಕ. ಅವು ಗೈಡ್ ಅಲ್ಲ, ಅವತ್ತೇ ನೋಡಿರೋದು ಬುಕ್. ಅವತ್ತೇ ಆ ಇಂಡೆಕ್ಸೇ ಓದೋದಕ್ಕೆ 1/4 ಗಂಟೆ ಬೇಕಾಗುತ್ತೆ. ನರಸಿಂಹಯ್ಯನವ್ರಿಗೆ ಚೆನ್ನಾಗಿ ಗೊತ್ತು, ಯಾರ್ಯಾರು ಕೂಗಾಡಿದ್ರು ಅಷ್ಟು ಜನ ನೀಟಾಗಿ ಫೇಲ್ ಆಗ್ತಾರೆ, ಯಾರು ನೀಟಾಗಿ ಬರೀಬೇಕೋ ಬರ್ಕತ್ತಾರೆ ಅಂತ ಆನಂದವಾಗಿ ಹೊರಟೋದ್ರು. ಕೊನೆಗೆ ಆಗಿದ್ದು ಅದೇನೆ. ರೈಟ್ ಸರ್, ನಿಮ್ಮ ಕಾಲೇಜ್ ದಿನಗಳನ್ನ ಜ್ಞಾಪಿಸಕ್ಕೆ ನಿಮ್ಮ ಗೆಳೆಯರೊಬ್ಬರಿದ್ದಾರೆ, ಸ್ವಾಗತಿಸಿ. ಒಂದು ವಿಶೇಷ ಏನಂತಂದ್ರೆ ನಾವೆಲ್ಲ ಲಾ ಕಾಲೇಜಲ್ಲಿ ಓದಿದ್ವಿ ಅಂತ ಹೇಳ್ತೀವಿ, ದೇವರಾಣೆಗೂ ಓದ್ಲಿಲ್ಲ. ಲಾ ಕಾಲೇಜ್ ಹೋಗಿದ್ವಿ ಅಂತ ಹೋಗಿದ್ವಿ ಕಾಲೇಜ್ಗಲ್ಲ, ಲಾ ಕಾಲೇಜ್ ಹತ್ರ ಹೋಗ್ತಿದ್ದು. ಲಾ ಕಾಲೇಜ್ ಹತ್ರ ಮಹಾರಾಣಿ ಸಿತ್ತಲ್ಲ ಸರ್, ಅಲ್ಲೆಲ್ಲ ಓಡಾಡ್ತೀನಿ. ನಮ್ಮಲ್ಲಿ ಏನಂತಂದ್ರೆ ನೋಡಿ, ಓದಿರೋದು BSc, ನಾನು ಓದಿರೋದು BCom, ಹೋಗಿರೋದು ಲಾ ಕಾಲೇಜು, ಮಾಡಿರೋದು ನಾಟಕ. ನಮ್ಮಲ್ಲೊಂದು ಗಾದೆ ಇದೆ, ಈ ಸಾಬರ್ ಸಾಕಿದ್ ನಾಯಿ ಟೋಪಿ ಹಾಕ್ದವ್ರಿಂದೆಲ್ಲ ಹೊಟ್ಟೋಗ್ಬಿಡ್ತು. ನಮ್ಗೇನು ಗುರಿ ಏನಿರ್ಲಿಲ್ಲ, ಸುಮ್ಮನೆ ಏನು ಹೋದ್ರೆ ಅಲ್ಲೋದ್ರೆ ನಾಟಕ ಮಾಡೋದು, ಹಾಗೆ ಮಾಡ್ಕೊಂಡು ಹೋಗ್ತಿದ್ವಿ. ಇದುವರೆಗೂ ಕೂಡ ನಾವು ಸ್ಟೂಡೆಂಟ್ ಆಗೇ ಇದ್ದೀವಿ ಲಾ ಕಾಲೇಜಲ್ಲಿ. ಯಾಕೆಂದ್ರೆ 18 ಸಬ್ಜೆಕ್ಟ್ ನಲ್ಲಿ 1-2 ಸಬ್ಜೆಕ್ಟ್ ನಂದೆರಡು ಪಾಸ್ ಆಗಿದೆ. ಇನ್ನೂ ಓದ್ತಾನೆ ಇದ್ವಿ, ಇನ್ನು ಎಕ್ಸ್ಪೀರಿಯನ್ಸ್ ಚೆನ್ನಾಗಾಗ್ಲಿ ಅಂತ. ನಾವು ಸಿನಿಮಾ ಬರ್ತೀವಿ ಅಂತ ಅನ್ಕೊಂಡಿರಲಿಲ್ಲ, ಬಂದ್ರೂ ಕೂಡ ವಿಲ್ಲನ್ ಆಗ್ತಾನೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ವಿಲ್ಲನ್ಗೂ ನಮ್ಗೆ ಸಂಬಂಧವೇ ಇಲ್ಲ. ನಾವ್ಯಾವ ತರಲೆ ಮಾಡ್ಕೊಂಡು ನಕ್ಕೊಂಡಿರೋ ಜನ ಹೇಗೆ ವಿಲ್ಲನ್ ಆದ ಗೊತ್ತಾ? ಅದಕ್ಕೆ ನೋಡಿ, ಆ ವಿಲ್ಲನ್ ಆದ್ರೂ ಕೂಡ ಒಳ್ಳೆ ಫೈಟಿಂಗ್ ಟಕ್ ಅಂತ ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ, ಫೈಟ್ ಗೀಟ್ ಮಾಡಕ್ ಬರಲ್ಲ. ಅದರಿಂದ ಆ ವಿಲ್ಲನ್ನು ಕೂಡ ನಗೋ ಅಂತ ವಿಲ್ಲನ್ ಕ್ರಿಯೇಟ್ ಮಾಡಿದವರಲ್ಲಿ ನಮ್ಮ ಚಂದ್ರು ಒಬ್ಬ ಅಂತ ಹೇಳೋದಕ್ಕೆ ನನಗೆ ಬಹಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ರುಚಿ ಅವರೇ. ನಿಮ್ಮ ಪ್ಲಸ್ ಪಾಯಿಂಟ್ ನಮಗೆ ಬಹಳ ಇಷ್ಟ ಆಗೋದು ನಿಮ್ಮ ಡೈಲಾಗ್ ಡೆಲಿವರಿ, ನಿಮ್ಮ ಮಾತುಗಾರಿಕೆ, ಇದೆಲ್ಲ. ಹೌ ಡಿಡ್ ಸ್ಟಾರ್ಟ್ ವಿತ್ ಮೈಮ್? ಮಾತೇ ಇಲ್ದಿರುವಂತ ಮೈಮಲಿಂಗ್ ಶುರು ಆಯ್ತು. ಏನಾಯ್ತು, ಒಂದು ನಾಟಕ ಮಾಡಿದಾಗ ಭಾಷೆ ಶುದ್ಧ ಇಲ್ಲ ಈ ಪಾತ್ರಧಾರಿಗೆ, ಮುಖ್ಯಮಂತ್ರಿ ಚಂದ್ರುಗೆ. ಹಕಾರ ಹಕಾರ ಇಲ್ಲ, ಸಕಾರ ಶಕಾರ ಸರಿಯಾಗಿ ಬರೋದಿಲ್ಲ. ಮುಖ್ಯವಾದ ಪಾತ್ರ ಕೊಟ್ಬಿಟ್ಟು ಹಿಂಗೆ ಅವಮಾನ ಮಾಡ್ತಾರೆ ನಾಟಕಕಾರನಿಗೆ, ಹಾಗೆ ಅಂತ ಕಾಮೆಂಟ್ಸ್ ಮಾಡ್ಬಿಟ್ರು.
ಸೊ ಅದನ್ನ ನಾನು ಮನಸ್ಸಿಗೆ ಹರ್ಟ್ ಆಯ್ತು, ಏನಪ್ಪ ಹಿಂಗೆ. ಆಗ ಆಡಮ್ ಇಬ್ರಾಹಿಂ ಅಂತ ಅಮೆರಿಕದ ಒಬ್ಬ ಮೈಮ್ ಸ್ಪೆಷಲಿಸ್ಟು ಬೆಂಗಳೂರಿಗೆ ಬಂದಿದ್ರು. ಯಾಕೆ ಇವ್ರ ಹತ್ರ ಮೈಮ್ ಕಲಿಬಾರ್ದು ಅಂತ ಹಿಂಗೆ ಪರಿಚಯ ಆದ ಮೇಲೆ ಕಲ್ಸ್ಕೊಡಿ ಅಂತ ಅವ್ರು ನನ್ನ ಜೊತೆ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ ಅಂದ್ರು. ಅವ್ರ ಜೊತೆ ಹೋಗಿ ಹಿಂಗೆ ಕಲ್ತ್ಕೊಂಡ್ಮೇಲೆ ಅದಕ್ಕೆ ಮಾತು ಹಾಕ್ಬೇಕು, ಆಕ್ಟರ್ ಆಗಕ್ಕೆ ಮಾತಿಲ್ದೇನು ಮಾಡ್ಬೋದು. ಅಂಡ್ ಇಂಟರ್ನ್ಯಾಷನಲ್ ಆಕ್ಟಿಂಗ್ ಇದೆ, ಹೌದು, ಯಾವ ಭಾಷೆನೇ ಬೇಕಾದ್ರೂ ಮಾಡ್ಬೋದು. ನೋಡಿ ಆ ಒಂದು ಹಠ ಮಾಡೋ ಏನೋ ಕಲ್ತಿದ್ದಕ್ಕೆ ಸುಮಾರು 13-14 ದೇಶದಲ್ಲಿ ಹೋಗಿ ಪರ್ಫಾರ್ಮೆನ್ಸ್ ಮಾಡಿ ಬಂದ. ಆಗ ಅಲ್ಲೇ ಓದೋದಕ್ಕೆ ಅವಕಾಶ ಸಿಕ್ತು ನನಗೆ, ಮೈಮ್ ಓದೋದಕ್ಕೇನೆ ಫ್ರಾನ್ಸ್ ಅಲ್ಲಿ. ಆಗ ನಮ್ಮ ತಾಯಿ ಬಿಡ್ಲಿಲ್ಲ, ಅವ್ರಿಗೆ ಅನುಮಾನ ವಿದೇಶಕ್ಕೆ ಹೋದ್ರ ಕೈಗೆ ಸಿಕ್ಕಲ್ಲ ಮಕ್ಕಳು, ಮತ್ ಒಬ್ಬರೇ ಬರೋಲ್ಲ, 2-3 ಒಟ್ಟೊಟ್ಟಿಗೆ ಬರ್ತಾರೆ ಅಂತ ಭಯ ಆಗಿ ಆಗೋದೇ ಇಲ್ಲ ಅಂದ್ರೆ ಸರಿ ಒಬ್ಬನೇ ಮಗ. ಅವ್ರ ಅಷ್ಟ್ ಧೈರ್ಯನೂ ಬರ್ಲಿಲ್ಲ, ಹೋಗ್ಲಿ ಬಿಡಿ ಏನಾಗುತ್ತೆ ಅಂತ. ರೈಟ್. ಸೊ ಬಟ್ ಇದಾದ ನಂತರ ನೀವು ಕೆಲಸ ಸೇರ್ಕೊಳ್ತೀರಿ, ಯೂನಿವರ್ಸಿಟಿಯಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ರಂತೆ. ಕ್ಲರ್ಕ್ ಆಗಿ ಕೆಲಸ ಮಾಡ್ದು, ಅದು ವಿಚಿತ್ರ, ಅದು ಮಾಡಕ್ ಬರ್ತಿರ್ಲಿಲ್ಲ. ಆಡಳಿತ ಭಾಷೆ ಕನ್ನಡ ಅಂದ್ರೆ ನೋಟ್ಗಳೆಲ್ಲ ಇಂಗ್ಲಿಷ್ ನಲ್ಲೇ ಇದ್ದು, ನಮಗೆ ಬರೆಯಕ್ ಬರ್ತಿರ್ಲಿಲ್ಲ. ಅದಕ್ಕೆ ತಿರ್ಗಾ ಗಲಾಟೆ, ಆಡಳಿತ ಭಾಷೆ ಕನ್ನಡ ಅಂತೀರಾ, ಇಂಗ್ಲಿಷ್ ನಲ್ಲಿ ಬರೀತಾರೆ, ಧಿಕ್ಕಾರ ಅಂತ ತಿರುಗಿ ಶುರು ಹಚ್ಕೊಂಡೆ. ಪ್ರಮೋಷನ್ ಎಕ್ಸಾಮ್ ಬಂತು, ಇಂಗ್ಲಿಷ್ ನಲ್ಲಿ ಪೇಪರ್ ಕೊಟ್ಬಿಟ್ಟಿದ್ರು, ಕನ್ನಡದಲ್ಲಿ ಬರ್ದಿಟ್ಟೆ ನನ್ಗಿಷ್ಟ ಬಂದಂಗೆ. ಏನಾಗಿದೆ, ಆ ಪೇಪರ್ನ ಇಂಗ್ಲಿಷ್ ಪೇಪರ್ ಕನ್ನಡದಲ್ಲಿ ಬರ್ದಿದ್ದೆ, ಕನ್ನಡ ಡಿಪಾರ್ಟ್ಮೆಂಟ್ ಕಳಿಸಿದ್ರು ಶಿವರುದ್ರಪ್ಪನವ್ರ ಹತ್ರ. ಶಿವರುದ್ರಪ್ಪನವ್ರು ಇದು ಇಂಗ್ಲಿಷ್ ಪೇಪರು ನಾವು ಮಾಡಲ್ಲ ಅಂತ ವಾಪಸ್ ಕಳಿಸಿದ್ರು. ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಕಳಿಸಿದ್ರು, ಇದು ಇಂಗ್ಲಿಷ್ ಪೇಪರ್ ಆದ್ರೂ ಬರ್ದಿರೋದು ಕನ್ನಡ ನಾವು ಮಾಡಲ್ಲ ಅಂದ್ರು. ನಾನು ಸ್ಟ್ರೈಕಿಗೆ ಕೂತ್ಕೋತೀನಿ ಅಂದೆ. ನರಸಿಂಹಯ್ಯನವ್ರು ಕರ್ಸಿ ಕೊನೆಗೆ, ಹೌದು ನೀನ್ ಮಾಡಿರೋದು ಕರೆಕ್ಟ್ ಇದೆ, ಡಿಪಾರ್ಟ್ಮೆಂಟ್ನವ್ರದ್ದೇ ತಪ್ಪು, ಈ ಒಂದು ಪಾಸು ಅಂತ ಡಿಕ್ಲೇರ್ ಮಾಡಿ ವ್ಯಾಲ್ಯೂಯೇಷನ್ ಮಾಡೋದು ಬೇಡ ಅಂತ ಹೇಳಿ ಪಾಸು ಅಂತ ಹೇಳಿ ಫಸ್ಟ್ ಲಿಸ್ಟ್ ನನ್ನ ಹೆಸರು ಹಾಕೊಂಡು ವ್ಯಾಲ್ಯೂ ಮಾಡಿದವ್ರದೆಲ್ಲ ಆಮೇಲೆ ಹಾಕೊಂಡ್ರು. ಹಂಗೆ ನಮ್ಗೆ ಕನ್ನಡದ ಹೋರಾಟ ಈ ರೀತಿ ಎಲ್ಲ ಪಾಸ್ ಮಾಡುವುದು ಗೊತ್ತೇ ಇಲ್ವಲ್ಲ ಸರ್ ನಮಗೆ. ಇದು ಬಹಳ ಮೆಥಡ್ಗಳಿದಾವೆ, ಬಹಳ ಮೆಥಡ್ ಅಲ್ಲಿ ಇಟ್ಟಿದಿರಲ್ಲ ಸರ್ ನೀವು. ಓಹ್ ಸರಿ, ನೆನಪಿನ ದೋಣಿ ಸಾಕ್ತಾ ಇದೆ. ಚಂದ್ರು ಅವ್ರು ಹುಟ್ಟಿದ್ರಿಂದ ಕಾಲೇಜ್ವರೆಗೂ ಬಂದು ತಲುಪಿದೀವಿ. ಮುಂದೆ ಮದುವೆ ಇದೆ, ಯಾರು ಮದುವೆ ಆದ್ರು, ಹೇಗ್ ಮದುವೆ ಆದ್ರು ಮಾತಾಡೋಣ. ಬ್ರೂ ಕಾಫಿ ಕುಡಿತಾ. ರೈಟ್, ನಗನಗ್ತಾರಿಂದ ಎಲೆಕ್ಷನ್ ಬಗ್ಗೆ ಎಲ್ಲ ಹೇಳಿದ್ರಿ, ಕಾಲೇಜ್ ಎಲೆಕ್ಷನ್ ಬಗ್ಗೆ. ಬಟ್ ಮುಂದೆ ಒಂದ್ಸಲ ಹೇಳಿದ್ರಿ ನೀವು, ಅದ್ರ ಹಿಂದೆ ಒಂದು ಅವಮಾನ ಇತ್ತು, ಎಲೆಕ್ಷನ್ ನಿಂತ್ಕೊಳ್ಳಕ್ ಬೇರೆ ಏನೋ ಕಾರಣ ಇತ್ತು ಅಂತ. ಬೆಂಗಳೂರಿನಂತ ಕಡೆ ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ನಾವು ಹೋದಾಗ 2 ತರ ಭಿನ್ನವಾಗಿ ಕಾಣಿಸ್ತೀವಿ. ಒಂದು, ನಾವು ಕೀಳಿರಿಮೆ ಇರ್ತಕ್ಕಂಥ ವರ್ಗ. ಇನ್ನೊಂದು, ಸುಳ್ಳು ಜೀವನದಲ್ಲಿ ಶ್ರೀಮಂತಿಕೆ ಮತ್ತು ಅವರಿಗೆ ಇಂಗ್ಲಿಷ್ ಬರುತ್ತೆ ಅನ್ನೋ ಒಂದು ಧೋರಣೆನೋ ಏನೋ, ಅದಕ್ಕೆ ತಕ್ಕನಾಗಿ ಮೇಷ್ಟ್ರುಗಳು ಅವರು ಇವರು ಕೂಡ ಶ್ರೀಮಂತಿಗೆ ಗೌರವ ಕೊಟ್ಟು ಕಾನ್ವೆಂಟ್ ಇಂಗ್ಲಿಷ್ನವರ ಮಾತಿಗೆ ಚಕಮಕಿಗೆ ಬೆರಗಾಗ್ತಿದ್ ನೋಡಿದಾಗ ಬಹಳ ಅವಮಾನ ಆಗತ್ತೆ. ಅವಾಗ ನಮಗೆ ಒಳಾಂಗಣದಲ್ಲಿ ಎಲ್ಲೋ ಕಿಚ್ಚು ಬರ್ತಾ ಇತ್ತು, ಒಳಗಡೆ ಕುದೀತಾ ಇತ್ತು, ಅವಕಾಶ ಸಿಗ್ತ. ಆಗ ಬಂಡತನ ಮತ್ತು ಇಚ್ಛಾಶಕ್ತಿಯಿಂದ ಯಾವುದೋ ಒಂದು ಹೋರಾಟ ಬೀದಿಗಿಳಿಯೋದು, ಅವ್ರ ಕೈಲಿ ಯಾರ ಕೈಲೂ ಆಗದೆ ಇರೋ ಕೆಲಸವನ್ನು ನಾವು ಕೈಗೆತ್ಕೊಂಡು ಮಾಡಕ್ ಪ್ರಾರಂಭ ಮಾಡಿ, ಆಗ ಅನ್ನಿಸ್ತು ಭಾಷೆ ಮುಖ್ಯ ಅಲ್ಲ, ತುಕ್ಕಾಬಟ್ಟೆ ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಮುಖ್ಯ ಅಲ್ಲ, ಸಾಮಾನ್ಯ ಜ್ಞಾನ ಮತ್ತು ಬದ್ಧತೆ ಮತ್ತು ಧೈರ್ಯ, ಬಂಡತನ ಬೇಕು ಅನ್ನೋದು ಗೊತ್ತಾಯ್ತು. ನೋಡಿ, ಆ ಬಂಡತನದಲ್ಲೇ ಚುನಾವಣೆಯಲ್ಲಿ ಜಾಯಿಂಟ್ ಸೆಕ್ರೆಟರಿ ಆದೆ, ಆ ಬಂಡತನದಲ್ಲಿ LLB ಮಾಡಕ್ಕಾಗದೆ ಇದ್ರು ಸಿನಿಮಾ ನಟ ಆದೆ, 15-20 ದೇಶಕ್ಕೆ ಹೋದೆ, ಈಗಂತೂ 35 ದೇಶಕ್ಕೆ ಹೋಗಿ ಬಂದೆ, 2 ಸತಿ MLC ಆದೆ, 1 ಸತಿ MLA ಆದೆ. ಈ ತರದ್ದು ನಮ್ಮ ಸ್ಥಿತಿಯಲ್ಲಿ ನೋಡಿದಾಗ ಆಗ್ತೀವಿ ಅಂತ ಇರಲ್ಲ, ಧೈರ್ಯ ಮಾಡೋದಷ್ಟೇ ಬೇಕು. ಗ್ರಾಮೀಣ ಮಕ್ಕಳಲ್ಲಿ ಇರ್ತಕ್ಕಂಥ ಜ್ಞಾನ ಸಿಟಿ ಒಳಗೆ ಇಲ್ರಿ, ಪ್ರಾಮಾಣಿಕವಾಗಿ ಒಪ್ಕೊಂತೀನಿ. ನೀನು ಸಿಟಿನೇನೋ ಸ್ವಲ್ಪ ಅಪ್ಪಿ ಬುದ್ಧಿವಂತ ಇರ್ಬೋದು, ಗ್ರಾಮೀಣ ಸೊಗಡಲ್ಲಿರ್ತಕ್ಕಂಥ ಸಾಮಾನ್ಯ ಜ್ಞಾನದ ಇದಿದೆಯಲ್ಲ ಅರ್ಜು, ಅದೇನಾದ್ರೂ ಹಿಂಗ್ ಸ್ಫೋಟ ಆದ್ರೆ ಅದನ್ನ ತಡೆಯಕ್ಕೆ ಇಲ್ಲಿ ಬೆಟ್ಟದವ್ರು ಯಾರ ಕೈಲೂ ಆಗೋದಿಲ್ಲ. ಆ ರೀತಿಯಾಗಿ ಬೆಳೆದು ಬಂದವರು. ಆ ಧೈರ್ಯ ಇವತ್ತಿದೆ, ಎಲ್ಲಿಗೆ ಬೇಕಾದ್ರೂ ಹೋಗ್ತೀವಿ, ಯಾವ ಬೇಕಾದ್ರೂ ಏನದು. ಈ ಗೋಡಂಬಿಗೂ ಒಂದು ವೇದಿಕೆ ಏನ್ ಸಂಬಂಧ ನೀವು ಹೇಳಿ. ಪ್ರೊಫೆಸರ್ B. ಚಂದ್ರಶೇಖರ್ ಅವರು ನಾಟಕ ಮಾಡಿಸಿದ್ರು, ಒಂದು ಡಿಪ್ಲೊಮಾ ಇನ್ ಡ್ರಾಮಾದಲ್ಲಿ, ಒಂದು ಕಮಿಟಿಯ ಕತೆ ಅಂತ. 9 ಜನ ಕಲಾವಿದರು, ಅದರೊಳಗೆ ನಾನು ಒಬ್ಬನೇ ಹಳ್ಳಿಯ ಗಮಾರನ ಪಾತ್ರ. ಟೇಬಲ್ ಮ್ಯಾನರ್ಸ್ ಇಲ್ಲದೆ ಏನ್ ತಂದಿಟ್ರು ಕೂಡ ಗೌರವವಾಗಿ ತಿಂದೆ, ನಾವು ಬೇಕಾದೆಲ್ಲ ತಿಂದ್ಕೊಳ್ಳೋಂತ ಕ್ಯಾರೆಕ್ಟರ್. ನನಗಿದ್ದಿದ್ 4 ಡೈಲಾಗ್ ಒಟ್ಟು. ಏನಾಗೋಯ್ತು ಅವತ್ತು, ಗೋಡಂಬಿ, ಉತ್ತುತ್ತಿ, ಬಾದಾಮಿ ಇಂಥ ಐಟಮ್ ಇಟ್ಬಿಟ್ಟವ್ರೆ, ನೋಡೇ ಇಲ್ಲ ಸುಮಾರು ವರ್ಷದಿಂದ ನಾವು ಅದನ್ನ ತಿನ್ನೋದಿನ್ನಿರ್ಲಿ. ಆಮೇಲೆ ಅವರ ಚಂದ್ರು ಒಬ್ರು ತಿನ್ಬಹುದು, ಮಿಕ್ಕನಾದವ್ರು ಯಾರು ಮುಟ್ಟಂಗಿಲ್ಲ, ಸುಮ್ಮನೆ ನೋಡೋದಷ್ಟೇ ಅಂದ್ಬಿಟ್ರು. ಆಹಾ, ಇದಕ್ಕಿಂತ ಆನಂದ ಬೇಕಾ ಅಂತ ಆಗ ಅವ್ರು ಮಾತಾಡ್ತಾವ್ರೆ, ನಾನು ತಿಂತಾ ಇದ್ದೀನಿ. ಒಂದ್ಸರಿ ಗೋಡಂಬಿ, ಒಂದ್ಸರಿ ಉತ್ತುತ್ತಿ, ಇವೆಲ್ಲ ತಿಂತೀನಿ. ಒಂದು ಡೈಲಾಗು ಬರ್ಲೇ ಇಲ್ಲ ನನಗೆ. ಯಾರು ತಿವುದೇ ಇಲ್ಲ, ಬಡ್ಡಿ ಮಕ್ಕಳು ತಿವುದಿದಾರೇನೋ ನಮ್ಗೆ ತಿಂಡಿ ಮುಂದೆ ಗೊತ್ತಿಲ್ಲ. ಫುಲ್ ನಾನೇ ಮುಗಿಸಿದ್ದೀನಿ, ನಾಟಕನೂ ಮುಗಿದೋಯ್ತು. ಆ ತರ ಗೋಡಂಬಿ ಮೇಲೆ ಪ್ರೀತಿ. ಸೊ ಮೊದಲು ಮಾಡಿದ ನಾಟಕನೇ ಈ ಗೋಡಂಬಿ ನಾಟಕ. ಅದು ಓದೋವಾಗ ಮಾಡಿದ್ದು. ಅದಾದ್ಮೇಲೆ ಮುಖ್ಯಮಂತ್ರಿ ನಾಟಕ ಬರೋ ಕಾಲೇ ಸುಮಾರು ನಾಟಕಗಳು ಮಾಡ್ಬಿಟ್ಟಿತ್ತು. ಡೈರೆಕ್ಷನ್ ಮಾಡ್ದ. ಕಲಾಗಂಗೋತ್ರಿ ತಂಡದಲ್ಲಿ ಎಟ್ಟಿಗೆ ನಾನು ಗುರುತಿಸ್ಕೊಂಡಿದ್ದೆ. ಕಲಾಗಂಗೋತ್ರಿ ಇವರೇನಾ ಸರ್?
ಮುನಿಯಮ್ಮ ಮುನಿಯಮ್ಮ ಇವರು ಭಾರ್ಗವಿ ಅವರಲ್ಲ. ಆಮೇಲೆ ಹೇಳ್ತೀನಿ ಕತೆ ಏನು ಅಂತ. ಇವರೆಲ್ಲ ನನ್ನ ರಂಗಭೂಮಿಯ ಆತ್ಮೀಯ ಗೆಳೆಯರು. ಸುಮಾರು 40 ವರ್ಷದಿಂದ ನಾವು ಕುಟುಂಬದ ಗೆಳೆಯರು. ಬಟ್ ನಾನು ಇಷ್ಟೆಲ್ಲ ಮಧ್ಯದಲ್ಲಿ ಬೆಳೆದ್ ನಿಲ್ಲೋದಕ್ಕೆ ಇವ್ರ ಕಾರಣ. ಇವ್ರು ಬೆಳಿಬೇಕಾಗಿತ್ತು, ಅವ್ರ ಹಣೆ ಬರ ಚೆನ್ನಾಗಿರಲಿಲ್ಲ, ಆ ಥರ ಆದರೂ ನನ್ನ ಬೆಳೆಸಿದ್ರು ಅಷ್ಟೇ. ಒಂದು ಭಾರ್ಗವಿ ನಾರಾಯಣ ಅವ್ರು ನಮ್ಮೆಲ್ಲರಿಗೂ ತಾಯಿ ದೇವತೆ. ಅವರ ಯಜಮಾನರಂತೂ ಗುರುಗಳೇ ಮೇಕಪ್ ನಾಣಿ ಅಂತ. ಅವ್ರಿಗೆ ಮುನಿಯಮ್ಮ ಅಂತ ಒಂದು ಹೆಸರಿದೆ ನಮ್ಮಲ್ಲಿ, ಅದನ್ನೇ ನಾವು ಕರೆಯೋದು. ಕೃಷ್ಣೇಗೌಡರು ಅಂತ ನಮ್ಮ ಮುಖ್ಯಮಂತ್ರಿ ನಾಟಕ ಮತ್ತೆ ಎಲ್ಲಾ ನಾಟಕದಲ್ಲಿ ಮಾಡ್ತಾರೆ. ದೊಡ್ಡ ಏಜಿಸ್ ಆಫೀಸು. ಡಾಕ್ಟರ್ ರಾಜಾರಾಮ್ ಎರಡೇ ಬರ್ದು ತಗೊಂಡ ಡಾಕ್ಟ್ರು, ನಾನು ಬಡ್ಕೊಂಡ್ ತಗೊಂಡೆ. ಆಮೇಲೆ ಇವರು ಮೇಷ್ಟ್ರು ಅಂತ ಶ್ರೀನಿವಾಸ್ ಮೇಷ್ಟ್ರು, ಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ರು. ಇವರು ಮೇಡಮ್ಮ ರಾಜಾರಾಮ್ ಅವರ ಏಕೈಕ ಪತ್ನಿ. ಮಂಜು ಅಂತ ಲೈಟಿಂಗ್ ಡಿಸೈನರ್, ಮೇಕಪ್ ಮ್ಯಾನ್, ಆರ್ಟಿಸ್ಟ್. ಏನೋ 1980ರಲ್ಲಿ ಆ ಮುಖ್ಯಮಂತ್ರಿ ನಾಟಕವನ್ನ ಶುರು ಮಾಡಿದ್ವಿ. ಅಲ್ಲಿ ಒಂದು ಸಣ್ಣ ಘಟನೆ ಆಯ್ತು. ಆ ನಾಟಕವನ್ನು ಅನುವಾದ ಮಾಡಿದಂಥವ್ರು TS ಲೋಹಿತಾಶ್ವ ಅಂತ. ಆ ಸಂದರ್ಭದಲ್ಲಿ ಚಂದ್ರು ಮತ್ತೆ ಲೋಹಿತಾಶ್ವ ಇಬ್ರಿಗೂ ಜ್ವರ ಬಂದ್ಬಿಡ್ತು. ಆ ಜ್ವರ ಬಂದಾಗ ಲೋಹಿತಾಶ್ವ ಅವರು ಬೇಗ ಗುಣಮುಖ ಆಗ್ಲಿಲ್ಲ, ಚಂದ್ರು ಬೇಗ ಗುಣಮುಖ ಆದ್ರು. ಸೊ ತಕ್ಷಣ ಡೈರೆಕ್ಟರ್ ರೋಲ್ನ ಚಂದ್ರು ಕೊಟ್ಬಿಟ್ಟು ನಾನ್ ಡೈರೆಕ್ಟರ್ ಅಂತ ಮಾಡ್ಕೊಂಡು ಚಂದ್ರು ರೋಲ್ ಶುರು ಮಾಡಿದ್ರು. ಅಲ್ಲಿ ಶುರುವಾಗಿದ್ದು ಮುಖ್ಯಮಂತ್ರಿಯ ಒಂದು ಪ್ರದರ್ಶನದ ರೋಲು ಸುಮಾರು 35 ವರ್ಷಗಳ ಕಾಲ ಸತತವಾಗಿ ಆ ಪ್ರದರ್ಶನ ಮಾಡ್ತಾ ಬಂದಿದ್ದೀವಿ. 550ಕ್ಕೂ ಹೆಚ್ಚು ಪ್ರದರ್ಶನ ಆಗಿದೆ. ಇವತ್ತಿಗೂ ಕೂಡ ಕನ್ನಡ ರಂಗಭೂಮಿನಲ್ಲಿ ಅಥವಾ ಭಾರತೀಯ ರಂಗಭೂಮಿಲಿ ಒಂದು ದೊಡ್ಡ ದಾಖಲೆ ಆ ಮುಖ್ಯಮಂತ್ರಿ ಚಂದ್ರು. ಅಂದ್ರೆ ಮುಖ್ಯಮಂತ್ರಿ ರೋಲ್ ಒರಿಜಿನಲ್ ಇಂದ ನೀವು ಮಾಡ್ಬೇಕಾಗಿಲ್ಲ. ಒರಿಜಿನಲ್ ಪಾಪ ಮುಖ್ಯಮಂತ್ರಿ ಮಾಡಿದಾಗ ಚಂದ್ರುಗೆ ನಾನು ಹೆಂಡತಿ ಆಯ್ತಾ, ಪಾಪ ಕಟ್ ಮಾಡಿದ್ರು ಫಸ್ಟ್ ಕ್ಲಾಸ್ ಮಾಡೋರು. ಒಂದೊಂದ್ಸತಿ ತುಂಬಾ ಕೆಲಸ ಇದ್ದಾಗ ನನಗೆ ಎಲ್ಲಿ ಮಾತು ಬರ್ತೋಗುತ್ತೋ ಆವಾಗ ಬಡ್ಸು ಅಂತೀನಿ, ಬಡಿಸ್ಬೇಕು ಅಂತ. ಐಡಿಯಾ ಚೆನ್ನಾಗಿದೆ. ನಾನವಾಗ ಏನ್ ಹೇಳ್ಬೇಕು, ಪಾಪ ಜನರೆಲ್ಲ ಅಯ್ಯೋ ಅವ್ರ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಈ ಅಮ್ಮ ಎಲ್ಲ ಮಾತು ಬರ್ಸ್ಬಿಡ್ತಾರೆ, ಪೆತ್ತ ಕೂತಿದೆ ಅಂತ. ಆಮೇಲೆ ನೀವು ಸಿನಿಮಾಗ್ ಬಂದಿದ್ದು ತುಂಬಾ ಇಂಟ್ರೆಸ್ಟಿಂಗ್. ಲಕ್ಷ್ಮೀನಾರಾಯಣ ಮುಯ್ಯಿನ ಒಂದು ಸಿನಿಮಾ ಮಾಡಿದ್ರಲ್ಲ, ಅದ್ರಲ್ಲಿ ಪಾರ್ಟ್ ಕೊಡ್ತೀನಿ ಅಂತ. ನಾನು ಏನ್ ಪಾರ್ಟ್ ಕೊಡ್ತಾರೋ ಅದ್ರೆ ಮುದುಕನ್ ಪಾರ್ಟ್. ಊರೆಲ್ಲ ದೊಡ್ಡ ಸಾಹುಕಾರ ಗೌಡ. ಲೋಕೇಶನ್ ತಾಯಿ ಹತ್ರ ಈ ಮನುಷ್ಯ ಮಾನಭಂಗ ಪ್ರಸಂಗ ಹೊರಟಿರ್ತಾರೆ. ಆ ಲೋಕೇಶನ್ ತಾಯಿ ಮಾಡಿದ ಪುಣ್ಯಾತ್ಮೆ ನಾನು. ಪಾಪ ಭಯ ಆದ್ರೆ ಭಯ, ಗುರುಪತ್ನಿ ಏನ್ ಗತಿ ಅಂತ. ಇವರು ಕೈ ತುತ್ತಾಕಿ ನಮ್ಮನ್ನ ಬೆಳೆಸಿದ್ದಾರೆ. ಇವ್ರ ಮನೆಯಲ್ಲ ಮಲ್ಕೊಂಡು ಊಟ ತಿಂಡಿ ತಿಂತಿದ್ದು, ಹೋದ್ರೆ ಇವ್ರನ್ನ ಮಾನಭಂಗ ಮಾಡ್ಬೇಕು ನೀನು ಅಂತ. ಇವ್ರ ಮನೆ ಹಾಳಾಗ್ಬೇಕು. ಹಾಗಲ್ಲಪ್ಪ, ಇದೆಲ್ಲ ಏನ್ ಹೆದರ್ಕೋತೀಯ, ಎಳೆದಾಡೆ ಉಳ್ಳ ಅಂತ. ಇವಾಗ ಒಪ್ಪಿಗೆ ಒದ್ದಾಡ್ತೀವಿ. ಕಡೆಗೆ ನಾನು ಹೇಳಿದೆ ಪರವಾಗಿಲ್ಲಪ್ಪ, ಚಿಕ್ಕ ಹುಡುಗ ಏನ್ ಬೇಕಾದ್ರೂ ಎಳೆದಾಡು, ತೊಂದ್ರೆ ಇಲ್ಲ ಅಂತ. ಮೊದಲನೇ ಪಾರ್ಟ್ ಪಾಪ ಆತರ ಸಭ್ಯ ಹುಡುಗ ಪಾಪ. ಬಟ್ ಒಂದು ಮುಖ್ಯಮಂತ್ರಿ ಚಂದ್ರು ಅನ್ನೋ ಒಂದು ಹೆಸರು ಇಟ್ಕೊಂಡು ಮುಂದೆ ಬಂದಿರೋದು ತುಂಬಾ ಸಂತೋಷ. ಬರೀ ಹೆಸರು ಮುಖ್ಯಮಂತ್ರಿ ಅಲ್ಲ, ನಿಜವಾದ ಮುಖ್ಯಮಂತ್ರಿ ಆಗ್ಲಿ ಅಂತ ನಾನು ಹಾರೈಸ್ತೀನಿ. ಸರ್, ಮುಖ್ಯಮಂತ್ರಿ ನಾಟಕದಲ್ಲಿ ನೀವು ಯೂಸ್ ಮಾಡಿದಂತ ನಿಮ್ಮ ಯೂಶುವಲ್ ಪ್ರಾಪರ್ಟೀಸ್ ಎಲ್ಲ ಇಲ್ಲಿದೆ. ನಿಮ್ಮ ತಂಡದವರು ಇಲ್ಲಿದ್ದಾರೆ. ರಾಜಾರಾಮ್ ಅವರು ಟೋಪಿ ಹಾಕ್ತಾ ಇದ್ದಾರೆ. ಏನ್ ಬೇಕಪ್ಪ, ಮುಖ್ಯಮಂತ್ರಿ ಡೈಲಾಗ ಎಲ್ರ ಜೊತೆಗೆ ಇದಾರಲ್ಲ. ಹರಿಶಂಕರ್ ತ್ರಿಪಾಠಿ ಕಾರ್ಮಿಕ ಖಾತೆಯಿಂದ ಉದ್ಯೋಗ ಖಾತೆ ತನಕ ತನ್ನ ಯೋಗ್ಯತೆ ಪ್ರದರ್ಶನ ಮಾಡಿದ್ದಾನೆ. ಹಾಗಿದ್ದು ಅವನನ್ನ ಕಳೆದ 5 ವರ್ಷಗಳಿಂದ ನೀವು ಗೃಹ ಮಂತ್ರಿ ಮಾಡೋ ಹಠ ಬಿಟ್ಕೊಟ್ಟಿಲ್ಲ. ಇನ್ನು ಮಾಧವ ದೇಶಪಾಂಡೆ ವಿದ್ಯುತ್ ಶಕ್ತಿ ಮತ್ತು ನೀರಾವರಿ ಖಾತೆಯಲ್ಲಿದ್ದಾಗ ಮಾಡಿದ ದುಷ್ಕೃತಿಗಳು ಜನಜನಿತವಾಗಿವೆ. ಅಂತವರಿಗೆ ರಾಜ್ಯದ ಹಣಕಾಸು ವಿಭಾಗ ವಹಿಸಿದರೆ ರಾಜ್ಯದ ಅನಾಹುತ ಎಷ್ಟಾಗ್ಬೋದು ಅಂತ ತಮಗೆ ಗೊತ್ತಿದೆಯಾ? ಇನ್ನು ತಮ್ಮ ಕೃಪಾ ಕಟಾಕ್ಷ ಬೀರಿ ಪ್ರಜಾಪತಿ ಶಿವಡೆಯನ್ನು ಉಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೀರಿ. ಈಗ ನೋಡಿ, ಈ ಎಲ್ಲ ಬೇಡಿಕೆಗಳು ತಮ್ಮ ಬೇಡಿಕೆಗಳು ಸ್ಪಷ್ಟ ಅಲ್ವೇ? ನಾನು ಒಪ್ಪುದ್ರೆ ನಿಮಗೆ ಸಂತೋಷ, ಅಥವಾ ಇನ್ನೂ ಏನಾದರೂ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಚಂದ್ರು ಅವರು ನಮಗೆ ಮುಖ್ಯಮಂತ್ರಿ ಚಂದ್ರು ಆಗಿ ಪರಿಚಯ ಕಾರಣವಾದಂತ ಈ ಟೋಪಿ, ಕಾಸ್ಟ್ಯೂಮ್ ಎಲ್ಲ ಎಲ್ಲಿದೆ, ಇದನ್ನೆಲ್ಲ ಕುಕ್ಕರಲ್ಲಿ ಹಾಕಿ ಮಾರ್ಬಿಟ್ಟು ಬರ್ತೀನಿ. ಗೆಳೆಯರ ಬೆಳಗೆಲ್ಲ ದೊಡ್ಡದಾಗ್ತಾ ಇತ್ತು. ಒಂದು ತುಂಬಾ ವಿಚಿತ್ರವಾದ ಕತೆ ನೀವು ನನಗೆ ಹೇಳಿದ್ರಿ, ಹೇಗೆಲ್ಲ ಗೆಳೆಯರು ಸಿಗ್ತಾರೆ ಅಂತ. ಅರ್ಥ ಆಯ್ತು. ಇನ್ ಬಿಟ್ವೀನ್ ನಾನು ಆಗ್ಲೇ ಹೇಳದ್ನಲ್ಲ, ತುಂಬಾ ಬುದ್ಧಿವಂತ ನಾನು ಅಂತ. ಅಂತವನಿಗೂ ಒಂದು ಇನ್ಸ್ಟಿಟ್ಯೂಟ್ ನಲ್ಲಿ ಕನ್ನಡ ಪಾಠ ಮಾಡಕ್ಕೆ ಒಂದ್ ಕಡೆ ರಾಜಾಜಿನಗರದ ಇನ್ಸ್ಟಿಟ್ಯೂಟ್ ನಲ್ಲಿ ಗೊತ್ತು ಮಾಡಿದ್ರು. ಏನ್ ಪಾಠ ಮಾಡ್ತಿದ್ದೆ ಅನ್ನೋದು ಕೇಳಕ್ ಹೋಗ್ಬೇಡಿ, ಮಾಡಕ್ಕೆ ನಾನು ಒಪ್ಕೊಂಡಿದ್ದೆ, ಹೋಗ್ತಿದ್ದೆ 10 ರೂಪಾಯಿ. ಆ ರಾಜ ಮಾಡಿದ್ದಾದ್ಮೇಲೆ 7:30 8 ಗಂಟೆಗೆ ನಡ್ಕೊಂಡು ಮನೆಗೆ ಬರೋದು ದುಡ್ಡು ಉಳಿಸ್ಕೊಳಕ್ಕೆ. ಅದು ಆಟೋ ಗಿಟೋಲ್ ಬರೋ ಸ್ಥಿತಿಲಿ ಇರಲಿಲ್ಲ.
ಅದು ಒಂದ್ ದಿವಸ ಏನಾಯ್ತು, 6 ಗಂಟೆಗೆ ಪಾಠಕ್ಕೆ ಕರೆದ್ಬಿಟ್ರು, ಹೋದೆ. ಆ ಇನ್ಸ್ಟಿಟ್ಯೂಟ್ ನಲ್ಲಿ ಒಂದೇ ಒಂದು ಟಾಯ್ಲೆಟು ಇಲ್ಲ. ಪಾಠ ಎಲ್ಲ ಆಯ್ತು, ದಿನನಿತ್ಯ ಕೆಲಸ ಮುಗಿಸಿರ್ಲಿಲ್ಲ, ನಾನು ನಡ್ಕೊಂಡು ತಿರುಗಿ ವಾಪಸ್ ಬರ್ಬೇಕಾಗಿ ಬಂತು. ನವರಂಗ್ ಟಾಕೀಸ್ ಇಂದ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಅದರದ್ದು ಸಿಗ್ನಲ್ ಕೊಡ್ತು, ಇನ್ ಬೆಳಿಗ್ಗೆ ಕೆಲಸ ಸರಿಯಾಗಿ ಮಾಡ್ಕೊಂಡೇ ಇಲ್ಲ, ಸ್ವಲ್ಪ ಯೋಚನೆ ಮಾಡು ಅನ್ನೋ ಥರದಲ್ಲಿ. ಇದು ಮನೆ ತನಕ ಹೋಗೋ ತನಕ ಅದು ನನ್ನ ಮಾತು ಕೇಳಲ್ಲ, ಗ್ಯಾರಂಟಿ. ಅಷ್ಟು ತಡೆಯೋ ಸ್ಥಿತಿಲೂ ಇಲ್ಲ. ನಡ್ಕೊಂಡು ಮೂವ್ಮೆಂಟ್ ಬೇರೆ ಇದೆ, ಸುಮ್ಮನೆ ಕುಂತಿರೋದು ಅಲ್ಲ. ಒಳ್ಳೆ ಇಕ್ಕಟ್ಟಿಗೆ ಸಿಗಾಕೊಂಡ್ಬಿಡ್ನಲ್ಲ, ಬೀದಿ ಜನ ಓಡಾಡ್ತಾರೆ. ಆ ಕಡೆ ಬೈಲಿಲ್ಲ, ಈ ಕಡೆ ಕಾಡಿಲ್ಲ. ನಮ್ಮೂರ್ ಕಡೆ ಹೋದಂಗೆ ಹಳ್ಳಿ ಕಡೆ ಹೋಗ್ಬಿಡೋಣ ಅಂದ್ರೆ ಈಗ ನೋಡ್ತಾ ನೋಡ್ತಾ ಎಡಗಡೆ ಮಕ್ಕೊಂದು ಮನೆ ನೋಡಿದೆ. ಹಳೆ ಮನೆ, ಗೇಟ್ ಇತ್ತು, ಒಳಗಡೆ ಮನೆ ಪಕ್ಕದಲ್ಲಿ ಒಂದು ಮುರ್ಕುಲ್ ರೂಮ್ ಇತ್ತು. ಬಹುತೇಕ ಅದು ಟಾಯ್ಲೆಟ್ ಅಂತ ನನ್ನ ಕಲ್ಪನೆ ಆಯ್ತು. ಏನಾದ್ರೂ ಹಾಕೊಂಡು ಹೋಗ್ಲಿ, ಉಳಿಸ್ಕೊಳ್ಳೋಣ ಅಂತ ನೋಡಿದೆ. ಯಾರನ್ನ ಕೇಳ್ಕೊಂಡು ಒಳಗಡೆ ಹೋಗೋಣ ಅಂತ ಕೇಳಕ್ ಯಾರು ಇರ್ಲಿಲ್ಲ. ಅಷ್ಟೊತ್ತಿನಲ್ಲಿ ಎದ್ದಿರ್ಲಿಲ್ವಲ್ಲ. ಆ ಬಾಗಿಲು ಕಿರ್ರಂತು ತಕ್ಕೊಂಡು ಗೇಟು ಹೋಗ್ಬಿಟ್ಟೆ. ನಾನು ಊಹೆ ಮಾಡ್ದಂಗೆ ಅದು ಟಾಯ್ಲೆಟ್ ಇತ್ತು. ಸರಿ, ಆ ಬಾಗಿಲು ಎತ್ತಿಡೋದು, ಬಾಗಿಲು ಚಿಲ್ಕ ಇರಲಿಲ್ಲ. ಎತ್ತಿಟ್ಟು ತಿರುಗಿ ಎತ್ತಿಟ್ಕೊಂಡು ಒಳಗಡೆ ಟಾಯ್ಲೆಟ್ ಮುಗಿಸ್ಕೊಂಡೆ. ಆನಂದ ಭಾಷ್ಪ, ಕಣ್ಣಲ್ಲಿ ನೀರು ಬಂತು ಅಂತೀವಲ್ಲ, ಹಂಗೆ ಖುಷಿ ಆಗೋಯ್ತು, ಜಾಗ ಸಿಕ್ತಲ್ಲ. ಆಮೇಲೆ ನೋಡ್ತೀನಿ ಬಕೆಟಲ್ಲಿ ನೀರೇ ಇಲ್ಲ, ನಲ್ಲೂ ನೀರಿಲ್ಲ. ಏನ್ ಮಾಡೋದು ಈಗ? ಯಾರು ನೋಡಿಲ್ಲ, ಮನಗೋದ್ಮೇಲೆ ಏನೋ ಮಾಡ್ಕೊಂಡ್ರೆ ಆಯ್ತು, ಅದಕ್ಕೆ ಯಾಕೆ ತಾಪತ್ರೆ? ಸರಿ ಆಯ್ತು. ಈಚೆ ಬರೋ ಹೊತ್ತಿಗೆ ಆ ಪುಣ್ಯಾತ್ಮ ಒಂದು ಸಿಗರೇಟ್ ಹಚ್ಕೊಂಡು ಈಚೆ ನಿಂತೆ ಅವನೇ. ಯಾರು? ಮನೆ ಮಾಲಿ. ನೋಡ್ದೆ ಇನ್ನ ಜಗಳ ಆಗ್ಬೋದು ಅಥವಾ ಬೈಬೋದು ಅಂತ. ಅದಕ್ಕೆ ನಾನೇ ಮುಂಚೆ, ನಮಸ್ಕಾರ ಸ್ವಾಮಿ, ಚೆನ್ನಾಗಿದ್ದೀರಾ? ಎಲ್ಲಿ ಬಹಳ ದಿವಸ ಆಯ್ತು ನೋಡ್ಲೇ ಇಲ್ಲ, ಏನು ಕಾಣ್ಲೇ ಇಲ್ಲ, ಕನ್ಫ್ಯೂಸ್ ಮಾಡ್ಬಿಟ್ಟೆ ಅವ್ನು. ಅಲ್ಲ ನೀವು ಇದು ಅದೇನಿಲ್ಲ, ಬನ್ನಿ, ಆಮೇಲೆ ಇನ್ನೇನು ಸಮಾಚಾರ? ಅವೇನ್ ನೀವು ಸ್ವಲ್ಪ ಬುದ್ಧಿ ಇಲ್ಲ, ಯಾಕೆ ಅಂತಾರೆ. ಟಾಯ್ಲೆಟ್ ನಲ್ಲಿ ನೀರು ಇಡ್ಬೇಕು ಇಲ್ವಾ? ಹೋದ್ರೆ ನೀರೇ ಇರೋದಿಲ್ಲ ಅಲ್ಲಿ. ನನಗೆ ಯಾವ್ದೋ ಇವನು ಹಳೆ ಫ್ರೆಂಡ್ ತರ ಮಾತಾಡ್ಬಿಟ್ಟು ಅವನಿಗೆ ಏನೂ ಗೊತ್ತಾಗದೆ ಒದ್ದಾಡ್ತೆ. ಹೌದಾ ಹಾಗ ಅಂತ. ಏನೋ ಬೇಜಾರು ಮಾಡ್ಕೋಬೇಡಿ, ಪರಿಸ್ಥಿತಿ ಹಿಂಗಾಯ್ತು, ಮರ್ಯಾದೆ ಹೋಗಿದ್ದೀನಿ, ನೀರಿಲ್ಲ, ನೀರು ಕೊಟ್ರೆ ಕ್ಲೀನ್ ಮಾಡ್ತೀನಿ, ಇಲ್ದ್ರಿಲ್ಲ ಅಂತ ನಕ್ಬಿಟ್ಟ. ಅವನು ನಕ್ಬಿಟ್ಟು ನೀರು ತಗೊಂಡೋಗಿ ಹಾಕಿ ವಾಸುದೇವ್ ಅಂತ ಅಂದ್ಬಿಟ್ಟು. ಈಗಲೂ ಗೆಳೆಯ ಅವ್ರ ಮನೆಗೆ ಹೋದ ತಕ್ಷಣ ಹೇಳ್ತಾರೆ, ಟಾಯ್ಲೆಟ್ ಖಾಲಿ ಇದೆ, ನೀರು ತುಂಬಿದ್ದೀವಿ, ಬೇಕು ಅಂತ. 40 ವರ್ಷ ಆದ್ಮೇಲೂ ಗೆಳೆಯರಾಗಿದ್ದಾರೆ ಇವರು. ಮರ್ಯಾದೆ ಉಳಿಸ್ಕೊಳಕ್ ಮಾಡಿದ ಕೆಲಸ ಇವತ್ತು ಅದ್ಭುತವಾದ ಸಂಬಂಧದ ಜೊತೆಯಲ್ಲಿ ನಡ್ಕೊಂಡು ಹೋಗ್ತಾರೆ. ಈ ಪಾನಕ ಸುಮ್ಮನೆ ನೋಡಿ ಅಷ್ಟೇ ಅಲ್ಲ, ನೋಡಿದ್ಮೇಲೆ ನಮ್ಗೆ ಮಿಕ್ಕಿದ ಮಾತುಗಿತ್ ಬರಲ್ಲ. ಹೌದಾ? ಇದೊಂದು ಉಪ್ಪಿಟ್ಟಿದೆ, ಬೇಲದಂಡಿನ ಪಾನಕ ಇದೆ, ಇದಕ್ಕೂ ನಿಮ್ಗೆ ಏನ್ ಸಂಬಂಧ ನೀವೇ ಹೇಳ್ಬೇಕು. ಉಪ್ಪಿಟ್ಟು ಯಾರು ಏನೇ ಮಾಡ್ಲಿ, ಯಾಗೇ ಮಾಡ್ಲಿ, ತುಂಬಾ ಇಷ್ಟಪಡ್ತೀನಿ ಸರ್. ಇದು ಸ್ಪೆಷಲ್ ಸರ್, ನೀವ್ ಹೇಳ್ತಿರೋದಲ್ಲ ಸರ್. ಇದಕ್ಕೂ ವೀಟಿಗೆ ಇನ್ನೊಂದು ವೀಟ್ ಇದೆ ನೋಡಿ. ಈ ಉಪ್ಪಿಟ್ಟು ಬೇರೆ ಸ್ಪೆಷಲ್ ಉಪ್ಪಿಟ್ಟು ಸರ್ ಇದು. ನಂದು ಮದುವೆ ಆಗಿದ್ದು 1983ರಲ್ಲಿ. ಮದುವೆ ಆಗಿ 2 ವರ್ಷಕ್ಕೆ MLA ಆದರು. ಅವರು ಜೊತೆಲಿರೋಕ್ಕೆ ಆಗ್ತಾ ಇರಲಿಲ್ಲ. ಒಂದ್ಸಲ ನನಗೆ 2ನೇ ಮಗನ ಪ್ರೆಗ್ನೆನ್ಸಿ, ಡಾಕ್ಟ್ರಿಗೆ ಚೆಕಪ್ಗೆ ಅಂತ ಹೋಗಿದ್ದೆ. ಇವರೇ ಕರ್ಕೊಂಡು ಹೋಗಿದ್ರು ನನಗೆ ಚೆಕಪ್ ಮಾಡ್ಸೋಕ್ಕೆ. ಅವತ್ತು ಡಾಕ್ಟ್ರು ಕೇಳಿದ್ರು, ನಿಮ್ಮ ಮಗಳಿಗೆ ಚೆಕಪ್ ಮಾಡಿಸ್ಬೇಕಾಗಿತ್ತ ಅಂದರು. ಇವ್ರಿಗೊಂಥರ ಮುಜುಗರ, ಮುಖ ಒಂಥರ ಆಗೋಯ್ತು. ಆಮೇಲೆ ಹೇಳಿದ್ರು, ಇಲ್ಲ ನಮ್ಮ ಮಿಸಸ್ಸು. ಅವ್ರು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. 2ನೇ ಹೆಂಡ್ತಿನ ಅಂದರು. ಇನ್ನೂ ಕೋಪ ಬಂದ್ಬಿಟ್ಟು ಅವ್ರ ಹತ್ರ ಕೂತ್ಕೊಳ್ಳಿಲ್ಲ, ಎದ್ದು ಬಂದ್ಬಿಟ್ರು. ಅವಾಗ ಇನ್ನೂ 32-33 ವರ್ಷ ಪಾಪ ಇವ್ರಿಗೆ. ಆಮೇಲೆ ಅವ್ರ ಅಸಿಸ್ಟೆಂಟ್ ಡಾಕ್ಟ್ರು ಹಿಂದೆನೇ ಬಂದ್ಬಿಟ್ರು. ಸರ್ ನಿಮ್ಮ ಮಗಳ ಸರ್ ಅಂತ ಕನ್ಫರ್ಮ್ ಮಾಡ್ಕೋತಾ ಇದ್ದಾರೆ. ಅವ್ರಿಗೆ ಕೋಪ ಬಂದ್ಬಿಟ್ಟು ಆ ಕಡೆ ತಿರುಗಿ ನೋಡ್ಬಿಟ್ಟು, ನೀನು ತೋರಿಸ್ಕೊಂಬಂದ್ಬಿಡಮ್ಮ, ಚೆಕಪ್ ಮಾಡಿಸ್ಕೊಂಬಂದ್ಬಿಡು ನೀನು ಅಂತ ಹೇಳ್ಬಿಟ್ಟು ಶೂಟಿಂಗ್ ಹೊಟ್ಟೋದ್ರು. ಸೆಂಟ್ರಲ್ ರೌಡಿ ಅಂತ ಒಂದು ಸಿನಿಮಾ ನಡೀತಾ ಇತ್ತು. ಆ ಶೂಟಿಂಗಲ್ಲಿ ಬುಲೆಟ್ನ ಫೈರ್ ಮಾಡೋಕ್ಕೆ ಹೋಗಿ, ಹೊಡೆಯೋದಕ್ಕೆ ಹೋಗಿ, ಅದು ಆ ಕಣ್ಣಿಗೆ ಏಟು ಬಿದ್ದು ಲೆನ್ಸೇ ಇದಾಗೋಗ್ಬಿಡ್ತು, ಅವ್ರಿಗೆ ಹೋಗ್ಬಿಡ್ತದು. ಅವತ್ತು ನಂದು ಹುಟ್ಟಿದಬ್ಬ. ಎಲ್ಲರೂ ಮನೆಯಲ್ಲಿ ಹಬ್ಬದ ಅಡುಗೆ ಮಾಡಿಕೊಂಡು ಕಾಯ್ತಾ ಇದ್ವಿ, ಬರಲಿಲ್ಲ. ನನಗೆ ಗಾಬರಿ ಆಯಿತು. ನಾವು ಅಲ್ಲಿ ಹೋಗಿ ನೋಡಿದಾಗ ನನಗೆ ತುಂಬ ಭಯ ಆಗೋಯ್ತು. ಏನಪ್ಪ ಹೀಗಾಗೋಯ್ತಲ್ಲ, ನಮ್ಮ ಜೀವನ ಹೇಗೆ ಮುಂದೆ, ಇವ್ರಿಗೇನಾರ ಆದರೆ ನನ್ನ ಮಕ್ಕಳನ್ನ ಹೇಗೆ ಸಾಕೋದು ಅಂತ ಅವಾಗ ತುಂಬಾ ನೋವಾಗ್ಬಿಡ್ತು ನನಗೆ. ಈಗಲೂ ಒಂದೊಂದ್ಸಲಿ ನೆನೆಸ್ಕೊಂಡ್ರೆ ನಂಗೆ ಅದೇ ದುಃಖ ಬಂದ್ಬಿಡುತ್ತೆ. ಅವ್ರನ್ನ ಬಿಟ್ಟರೆ ನನಗೆ ಇನ್ಯಾರೆಲ್ಲ ಮಕ್ಕಳಾದ್ಮೇಲೆ ಮಕ್ಕಳು. ಇಷ್ಟು ವರ್ಷ ಅವ್ರಿಗೆ ಹೇಳಿರಲಿಲ್ಲ. ಈ ಕಾರ್ಯಕ್ರಮದ ಮೂಲಕ ಹೇಳ್ತಾ ಇದ್ದೀನಿ, ಐ ಲವ್ ಯು. ನೀವೇ ಬಂದ್ರಿ. ಒಂದು ಉಪ್ಪಿಟ್ಟು ಬಂತು, ಬೇಲದಂಡಿನ ಪಾನಕ ಬಂತು, ಅದ್ರ ಕತೆ ಗೊತ್ತಾಗಿಲ್ಲ. ಅವರು ನನ್ನನ್ನು ನೋಡಕ್ ಬಂದಾಗ ಬೇಲ್ದಣ್ಣಿನ ಪಾನಕ ಮೊದಲು ಕೊಟ್ವಿ.
ಆಮೇಲೆ ಉಪ್ಪಿಟ್ಟು ಕೊಟ್ಟಿದ್ದು. ಓ ಅದಾ ಅದ್ರಲ್ಲಿ ಏನಾಯ್ತು 3 ಲೋಟ ರಾಜಾರಾಮ್ ಕುಡ್ಕೊಂಡ್ರು. ಹೌದಾ, ಸ್ವೀಟ್ ಅಂದ್ರೆ ಬಹಳ ಇಷ್ಟ. ನನಗ್ ತಂದವೆಲ್ಲ ಕುಡ್ಕತಾನೆ ಇದ್ದ ಅವನು. ಹೆಣ್ಣು ನೋಡಕ್ ಬಂದಿರೋ ನಾನು ಪಾನಕ ಕುಡ್ಕೊಂಡಿದ್ದ ಅವನು. ಯಾರ ಮೇಲೆ ಕೋಪನೆ ಮಾಡ್ಕೊಳಲ್ವಂತೆ, ನಿಮ್ ಮೇಲೆ ರೇಗಾಡಲ್ವಂತ ಅವ್ರ ಲೈಫಲ್ಲಿ, ನಿಜಾನ? ಯಾರನ್ನ ಬೈದ್ರೆ ಅವ್ರನ್ನೇ ಬೈತಾರೆ. ಯಾಕೆ ಹಂಗ್ ಕೂಗಾಡ್ದೆ? ಯಾಕಂದ್ರೆ ನಾನು ಒಬ್ಳೆ ನಮ್ಮ ಮನೆಗೆ ಹೆಣ್ಮಕ್ಳಿರೋದು, ಎಲ್ಲಾ ಗಂಡ್ಮಕ್ಳೇ ಇರೋದು. ನನ್ಗಿಬ್ರು ಗಂಡ್ಮಕ್ಳು, ನಮ್ಮ ಮನೇಲಿ ಇಬ್ರು ಡ್ರೈವರ್ಗಳು ಗಂಡ್ಮಕ್ಳೇ. ಹಾಗಾಗಿ ಯಾರು ಇಲ್ವಲ್ಲ, ಹಂಗಾಗಿ ನನ್ ಯಾರನ್ನ ಏನನ್ನ ಅಂದ್ರೆ ಅವ್ರನ್ನ ಬೈತಾರೆ. ಏನು ಅನ್ನಕ್ ಹೋಗ್ಬೇಡ್ರಿ ಅವ್ರನ್ನ. ಹಾಗೆ ಅದಕ್ಕೆ ನಂಗೊಂಚೂರು ಜಂಪ ಇದೆ ಅದರಿಂದ. ಅಂದ್ರೆ ಅವರು ಮದುವೆ ಒಪ್ಕೊಳಕ್ ಒಂದು ಬಹಳ ದೊಡ್ಡ ಕಾರಣ ಇದೆಯಂತೆ, ನೀವು ಅವ್ರನ್ನ ಒಪ್ಕೊಳಕ್ಕೆ. ಹೌದು, ಏನು? ನನಗೆ ನಾನು ಸಿನಿಮಾದಲ್ಲಿ ಮಾಡ್ಬೇಕು, ನಾಟಕದಲ್ಲಿ ಮಾಡ್ಬೇಕು ಅನ್ನೋದೊಂದು ಆಸೆ ಇತ್ತು. ಕೇಳ್ದೆ ಒಂದ್ಸಲಿ, ನಮ್ಮಮ್ಮ ಹೊಡೆದು ಬಿಡ್ತೀನಿ ನಿನ್ಗೆ ಏನಾರ ಅಂತವೆಲ್ಲ ಹೇಳಿದ್ರೆ ಮಾತಾಡಿದ್ರೆ ಅಂದ್ಬಿಟ್ಟಿದ್ರು. ಹಾಗಾಗಿ ಅದೊಂದು ಆಸೆ ನನಗೆ ನಿರಾಸೆ ಆಗೋಗಿತ್ತು. ಸಿನಿಮಾದಲ್ಲಿ ಮಾಡೋರು ಬಂದ್ರಲ್ಲ ನೋಡೋದಕ್ಕೆ, ಹೋಗ್ಲಿ ಬಿಡು, ನಾನಂತೂ ಮಾಡಕ್ಕಾಗ್ಲಿಲ್ಲ, ಸಿನಿಮಾದಲ್ಲಿ ಮಾಡೋರ್ನಾದ್ರೂ ಮದುವೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮದುವೆ ಮಾಡ್ಕೊಳಕ್ ನೀವು ಇವ್ರ ಜೊತೆ ಹೋದಾಗೆಲ್ಲ ಸಣ್ಣ ಪುಟ್ಟ ಕಷ್ಟ ಆಗ್ತಿತ್ತಂತೆ, ಇವ್ರ ಬಗ್ಗೆ ಬೇರೆ ಕಥೆಗಳೇನೋ ನೀವು ಕೇಳಿದ್ರಂತೆ, ಏನು? ಅವ್ರ ಜೊತೆ ಹೋದಾಗ ಕಷ್ಟ ಆಗ್ತಿರ್ಲಿಲ್ಲ, ಹೋಗಕ್ಕೆ ಕಷ್ಟ ಆಗ್ತಿತ್ತ? ಮದ್ವೆ ಟೈಮಲ್ಲಿ ಅವ್ರಿಗೆ ರಿಜಿಸ್ಟರ್ ಮ್ಯಾರೇಜ್ ಆಗಿದೆ ಅಂತ ಹೇಳ್ಬಿಟ್ಟಿದ್ರು. ಅದೊಂದು ಸ್ವಲ್ಪ ನನಗೆ ಭಯ ಇತ್ತು. ನಾನು ಕೇಳಿದೆ ಅವ್ರನ್ನ, ರಿಜಿಸ್ಟರ್ ಮ್ಯಾರೇಜ್ ಆಗಿದೆಯಂತೆ, ನಿಮಗೆ ಆಗಿದ್ರು ಪರವಾಗಿಲ್ಲ, ನನ್ನನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಅಂತ ಹೇಳ್ಬಿಟ್ಟಿದ್ದೆ. ಪಾಪ ಇಲ್ಲಮ್ಮ ಅಂತ ಪಾಪ ಅವ್ರು ತುಂಬಾ ಬೇಜಾರು ಮಾಡ್ಕೊಂಡಿದ್ರು. ಅವರು ನೋಡಿ ಏನಿಂತರ ರೂಮರ್ ಸ್ಪ್ರೆಡ್ ಮಾಡ್ತಾರೆ ಅಲ್ವಾ? ಹೌದು. ಸರಿ ಸರ್, ಈ ನೀವು ಬಹಳ ಇಷ್ಟಪಟ್ಟು ನೀವು ಇದನ್ನ ಹಾಕೊಳ್ತಾ ಇದೀರಂತೆ, ಆಮೇಲೆ ನಿಲ್ಲಿಸ್ಬಿಟ್ರಂತೆ, ಅದ್ ಏನ್ ಕತೆ ಅಂತ ಹೇಳ್ಬಿಡಿ ಸರ್ ನೀವು. ಈ ಜುಬ್ಬ ಬಹಳ ಇಷ್ಟಪಟ್ಟು ಹಾಕೊಳ್ತಾ ಇದ್ರಂತೆ, ಒಂದ್ ಪೀರಿಯಡ್ ಆದ್ಮೇಲೆ ಜುಬ್ಬ ಹಾಕೊಂಡು ನಿಲ್ಲಿಸ್ಬಿಟ್ರಂತೆ, ಅದಕ್ಕೆ ಕಾರಣ ಏನು? ಅವ್ರ ಜೊತೆ ಹೋದಾಗೆಲ್ಲ ನಮ್ಮ ಮಗಳ ಅನ್ನೋರಲ್ಲ, ಅದಕ್ಕೆ ಜುಬ್ಬ ಹಾಕೋಬಿಡಿ, ವಯಸ್ಸಾದಾಗ ಕಾಣ್ತೀರಾ, ಸ್ವಲ್ಪ ಸ್ಮಾರ್ಟ್ ಆಗಿ ಬೇರೆ ತರ ಡ್ರೆಸ್ ಹಾಕೊಳ್ಳಿ ಅಂತ ಹೇಳಿ ಇದನ್ನ ಬಿಡಿಸಿಸ್ದೆ. ಈಗ್ಲೂ ಬಿಡಲ್ಲ, ಬಿಸಿಲಲ್ಲಿ ಹೋಗ್ತೀನಲ್ಲ, ಕ್ಯಾನ್ವಾಸ್ಗೆಲ್ಲ ಹೋಗ್ತೀನಲ್ಲ ಅಂತ ಹಾಕೊಂಡು ಹೋಗ್ತಿರ್ತಾರೆ. ನಾವು ಲಂಡನ್ಗೆ ಹೋದಾಗ ಅಲ್ಲಿ ಜೀನ್ಸು ಟಿ ಶರ್ಟ್ ಎಲ್ಲ ನೋಡಿದ್ವಿ ಸಾರ್ನ. ಅದಕ್ಕೆ ಕಾರಣ ಇದೆ. ಆಮೇಲೆ ಅದು ತಪ್ಪಾಗೋದು ಬೇಡ. ಜೀನ್ಸು ಟಿ ಶರ್ಟ್ ಯಾಕೆ ಅಂದ್ರೆ, ಲಗೇಜ್ ಜಾಸ್ತಿ ತಗೊಂಡು ಬೇರೆ ಬೇರೆ ಊರಿಗೆ ಹೋಗ್ಬೇಕಾದ್ರೆ ಒಂದೊಂದ್ ದಿವಸಕ್ಕೆ ಒಂದೊಂದ್ ಪೈಜಾಮ ಜುಬ್ಬ ಅಥವಾ ಒಂದೊಂದ್ ಶರ್ಟು ಪ್ಯಾಂಟ್ ತೆಗೆದು ಹಾಕ್ಬೇಕಾಗತ್ತೆ. ಮೇಂಟೆನೆನ್ಸ್. ಜೀನ್ಸು ಮತ್ತು ಟಿ ಶರ್ಟ್ ಆದ್ರೆ ಅದೇ ಆಮೇಲೆ ಒಂದೂರಿಂದ ಇನ್ನೊಂದ್ ಊರಿಗೆ ಹೋದಾಗ ಏನ್ ಡ್ರೆಸ್ ಹಾಕೊಂಡಿದ್ರು ಪ್ರಶ್ನೆ ಬರೋದು. ನಿನಗೆ ನನಗೆ ಜೊತೆಲಿರೋರಿಗೆ ಮಾತ್ರ ಹಳೆ ಡ್ರೆಸ್ ಅದು. ಹೌದು. ಬೇರೆ ಊರಿಗೆ ಹೋದಾಗ ಅದು ಹೊಸದೇ ಅಲ್ವಾ? ಒಂದೇ ಡ್ರೆಸ್ ನ 6 ಸ್ಟೇಟ್ಗೂ ಹೋಗ್ಬಹುದು. ಕರೆಕ್ಟ್. ಸೊ ಹ್ಯಾಂಡ್ ಬ್ಯಾಗು ಆರಾಮಾಗಿ ಒಂದ್ ಬ್ರಷ್, ಯಾರೋ ಒಂದ್ ಪೇಸ್ಟ್ ಕೊಡ್ತಾರೆ, ಅದ್ ಹಾಕೊಂಡ ಉಜ್ಜದ ಬ್ರಷ್ ಜೋಬಲ್ಲಿ ಇಟ್ಕೊಂಡು ಹೋದ. ಸಿಂಪಲ್. ನೀವು ಕಲ್ತ್ಕೊಳ್ಳಿ, ಯಾವ್ದೇ ದೇಶಕ್ಕೆ ಹೋದ್ರು ಬ್ಯಾಗೇಜ್ ತಗೊಂಡೋಗ್ಬೇಡಿ, ಕೊಡವಂಡ್ ಬೇರೆ ಬಟ್ಟೆ ಇಟ್ಕೊಳ್ಳಿ, ಹೋಗ್ತಾ ಇರಿ ಬರ್ತಾ ಇರಿ. ಎಂಟತಿದ್ ಇದ್ದೇ ಇರುತ್ತೆ ಹೊರಕ್, ನಿಮ್ಗೆ ಬೇರೆ ವಿಧಿನೇ ಇರೋದಿಲ್ಲ. ಅದಕ್ಕೆ ಒಂದೇ ಬ್ಯಾಗ್ ಬರ್ಲಿ ಜೊತೆಲಿ. ಸರ್, ನಿಮ್ ಮಕ್ಳ ಬಗ್ಗೆ ಹೇಳಿ. 2 ಮಕ್ಕಳಿದ್ದಾರೆ. ಒಬ್ಬ ಭರತ್ ಅಂತ BE ಇಂಜಿನಿಯರಿಂಗ್ ಮಾಡಿ ಮತ್ತೆ MS ಮಾಡಿದಾನೆ ಲಂಡನ್ ನಲ್ಲಿ. ಓಕೆ. ಅದಾದ್ಮೇಲೆ 3 ವರ್ಷ ಆದ್ಮೇಲೆ ಹುಟ್ಟಿರ್ತಕ್ಕಂಥವನು ಶರತ್ ಅಂತ. ಬಂದೇ ಬಿಟ್ಟ ಅಂತ. ವೆಲ್ಕಮ್. ಥ್ಯಾಂಕ್ ಯು. ನಿನ್ನ ನೈಟ್ ಗೊತ್ತಾಗ್ಬೇಕಿರೋ. ಬಾ. ಇವನು ದೊಡ್ಡವನು, ಅವ್ರು ದೊಡ್ಡವರು, ಭರತ್ ಅಂತ. ಇವನು ಚಿಕ್ಕವನು ಶರತ್ ಅಂತ. ರೈಟ್. ಇವನು ಜಿಮ್ ಫಾರ್ ಅಥ್ಲೆಟ್ಸ್ ಅಂತ ಒಂದು ಓಪನ್ ಮಾಡಿ ಅದು ಸ್ನೇಹಿತರು ಬಿಟ್ಟಿದ್ದಾನೆ. ಈಗ ಇತ್ತೀಚೆಗೆ ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅನ್ನೋ ಆಸಕ್ತಿ ಬಂದಿದೆ. ಇಬ್ರಲ್ಲಿ ಯಾರೋ ಒಬ್ರು ಒಂದ್ಸಲ ಶೂಟಿಂಗ್ ಹೋಗಿದ್ರಂತಲ್ಲ, ಇವ್ರು ಐಟಮ್ ನಂಬರ್ ಜೊತೆ ಡ್ಯಾನ್ಸ್ ಮಾಡ್ತಿದ್ರಂತ, ಯಾರು? ಏನ್ ಸರ್ ಕತೆ ಅದು? ಅಮ್ಮನೂ ಬಂದಿದ್ರು, ನಾನು ಬಂದಿದ್ದೆ. ಕ್ಯಾಬ್ರೆ ಡ್ಯಾನ್ಸ್ ಅವಾಗ ಇನ್ನು ಮಾಡ್ತಾ ಇರ್ಲಿಲ್ಲ, ಇನ್ನ ಎಂಟರ್ ಆಗ್ತಿದ್ವಿ. ಇವ್ರು ಆಲ್ರೆಡಿ ಡ್ಯಾನ್ಸ್ ಮುಗಿಸ್ಕೊಂಡು ರೆಸ್ಟಿಗೆ ಬಂದಿದ್ರು. ನಾನು ಹೆಂಗ್ಸ್ ನಾನು ಹೋಗ್ಬಿಟ್ಟು ಬಟ್ಟೆ ಹಾಕೊಳ್ಳೋ ಕೇಳಿ ಪೂರ್ತಿ ಇಲ್ಲರೆ ಮಾಡಕ್ ಹೋಗ್ಬೇಡಿ ಅಂತ ಹೇಳಿದೆ. ಅಲ್ಲಿಂದ ಕರ್ಕೊಂಡ್ ಬಂದ್ಬಿಟ್ಟ. ಯಾರ ಅಪ್ಪನ? ನಮ್ಮನ್ನ ಬನ್ನಿ ಹೋಗೋಣ ಅಂತ. ಆಮೇಲೆ ಕೂಡ್ಸ್ಕೊಂಡ್ ಬಂತಾ ಇದ್ರೆ ಇವ್ರ ಕೊನೆ ತಂಗಿ ಕಮಲಾ ಅಂತ ಇದ್ರು. ಅವರು ನಾವೆಲ್ಲ ಬರ್ತಾ ಇದ್ದಾಗ ಹೇಳ್ದ, ನಮ್ಮ ಅಪ್ಪಂಗೆ ದುಡ್ಡು ಕೊಡ್ತಾರೆ ಅದಕ್ಕೆ ಅಂತ ಪಾತ್ರ ಮಾಡ್ತಾರೆ ಅಂತ ಅಂದ. ಏನಕ್ಕೆ ಹೇಳ್ತಾನೆ ಅಂತ ಅಂದ್ಬಿಟ್ಟು ನಾವ್ ಸುಮ್ಮನೆ ಕೂತಿದ್ವಿ. ಬೇಡಮ್ಮ, ನಾವ್ ಹೋಗೋದ್ ಬೇಡ ಅಲ್ಲಿ ನೋಡಕ್ಕೆ, ಅದು ಅವ್ರು ಮಾಡ್ಕೊಳ್ಳಿ ಬಿಡು, ಬಾ ಹೊರಟೋಗೋಣ ಅಂತ ಕರ್ಕೊಂಡ್ ಬಂದಿದ್ದ. ಅವತ್ತು ಇನ್ನೂ ನಮ್ ಮರೆಯಕ್ಕ ಅವತ್ತಿನ್ನು 4.5 ವರ್ಷ ಮಗು ಅದು. ರೈಟ್. ಅವಾಗ ಹಂಗಂತ ಹೇಳಿದ್ರು. ಸೋ ನೈಸ್. ಓಕೆ, ಬನ್ನಿ ಕೂತ್ಕೊಳ್ಳಿ, ಮಾತಾಡ್ತಿರೋಣ. ಬಹಳ ಚೆನ್ನಾಗಿ ಅಡಿಗೆ ಮಾಡ್ತಾರಂತಲ್ಲ ಸರ್ ಮೇಡಮ್? ಅದಂತೂ ಸತ್ಯ ಇದೆ. ನಮ್ಮ ಮಕ್ಕಳ ಹಣೆ ಬರ, ಅವ್ರದೇನೋ ಡಯಟ್ ಅನ್ಕೊಂಡು ಅದನ್ನೆಲ್ಲ ತಿನ್ನಲ್ಲ. ನಾವು ನಮ್ಮ ಸ್ನೇಹಿತರು ಮಾತ್ರ
ಖುಷಿಯಾಗಿ ತಿಂತೀವಿ. ಎಲ್ಲೋ ಅಪರೂಪಕ್ಕೆ ಒಂದೊಂದ್ಸರಿ ಅವ್ರ ರಾಜಕೀಯದ ಒತ್ತಡ ಅಲ್ಲಿ ಇಲ್ಲಿ ಹೋದಾಗ ಸ್ವಲ್ಪ ಯಾಮಾರಿಸ್ಬಿಡ್ತಾರೆ, ಅಡುಗೆ ತದ್ಯಾ ಮಾಡೋದಿಲ್ಲ. ಆದ್ರೂ ನಾವು ಚೆನ್ನಾಗಿದೆ ಅಂತ ಹೇಳಲೇಬೇಕಾಗ್ತ, ಇಲ್ರಿ ನೆಕ್ಸ್ಟ್ ಮತ್ತೆ ಅದೇ ತರ ಮಾಡ್ಬಿಟ್ಟು. ಯಾವ ತರ ಆಗಿದೆ ಸರ್? ಒಂದ್ಸತಿ ಕಮಿಟಿ ಟೂರ್ ಅದು TR ಶಾಮಣ್ಣ ಅವರು ಹಿರಿಯರು ನಮ್ಮಲ್ಲಿ, ಅವಾಗ 75 ವರ್ಷ ಅವರಿಗೆ, ಅವರು ಅವ್ರ ಶ್ರೀಮತಿ, ನಾನು ಮತ್ತು ನಮ್ಮ ಶ್ರೀಮತಿ ಆ ಟೀಮ್ ನಲ್ಲಿ, ಈ ಮಧ್ಯದಲ್ಲಿ ಎಲ್ಲರೂ ಇದ್ದಾರೆ, ಒಂದ್ 20 ಜನ ಹೋಗಿದ್ದು. ಅಲ್ಲಿ ಆಲ್ ಇಂಡಿಯಾ ಟೂರ್ ಎಲ್ಲ ಮುಗಿಸ್ಕೊಂಡ್ ಬರೋ ಹೊತ್ತಿಗೆ ಈ ಹೊಟ್ಟೆಗೆ ಆ ನಾರ್ತ್ ಇಂಡಿಯನ್ ಫುಡ್ ನಮ್ಗೆ ಅಷ್ಟೊಂದಾಗಿ ಇಡಿಸ್ತಿರಲ್ಲ, ನನಗೆಲ್ಲ ಎಲ್ಲರಿಗೂ. ನಾವು 3 ಜನ ಹೆಂಗಸರಿಗೆ ಬಿಡಿಸ್ಕೊಡಿ ಅಡಿಗೆ ಮನೆಯನ್ನ, ನಾವೊಂದಿಟ್ಟು ಏನಾದ್ರು ಉಪ್ಪಿಟ್ಟೋ ಮಾಡ್ಬಿಡ್ತೀವಿ, ನಮಗೆ ಆನಂದ ಹೋಗ್ರಮ್ಮ ಬೇಗ ಮಾಡ್ಬಿಡಿ ಅಂತ ಅವ್ರಿಗೆಲ್ಲ ಹೇಳಿ ಏನೇನೋ ಮಾಡ್ದ. ತಟ್ಟೆ ತುಂಬಾ ಗೋಪುರ ತರ ಬಿಡಿಸ್ಕೊತಾವ್ರ ಎಲ್ರು, ಯಾಕಂದ್ರೆ 2ನೇ ಸತಿಗೆ ಸಿಗುತ್ತೋ ಇಲ್ವೋ ಯಾಕೆ ಬೇಕು ಅಂತ. TR ಶಾಮಣ್ಣ ಅವರು ಫಸ್ಟ್ ಅವ್ರಿಗೆ ಅವ್ರ ಶ್ರೀಮತಿ ಅವರು ಒಂದು ಸ್ಪೂನ್ ನಲ್ಲಿ ಉಪ್ಪಿಟ್ಟು ತಗೊಂಡು ಬಾಯಿಗೆ ಇಟ್ರು ಅಷ್ಟೇ. ಆಮೇಲೆ ನೋಡಿದ್ರೆ ಬಾಯಾಗಿರೋ ಸೆಟ್ಟೆ ಆಚೆಗೆ ಬಂದ್ಬಿಡ್ತು. ಹಲ್ಸೆಟ್ಟು ಅದ್ಭುತವಾಗಿ ಮಾಡ್ತಾರೆ ಅವ್ರ ಅಡಿಗೆ, ನಮ್ಗೆ ಗೊತ್ತಿ, ನಾನೇ ಟೇಸ್ಟ್ ಮಾಡಿದೀನಿ. ಏನಾಯ್ತು ಮೇಡಮ್ ಅವತ್ತು? ಅಲ್ಲಿ ಎಣ್ಣೆ ಸಿಕ್ಕಿರ್ಲಿಲ್ಲ, ಡಾಲ್ಡಾ ಹಾಕಿ ಮಾಡಿದ್ದು ರವೆ ಹುರಿದಿರ್ಲಿಲ್ಲ, ಅದೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು. ಅದೇ ಸರ್, ಇವ್ರು ತಪ್ಪಲ್ಲ ಸರ್, ಅದು ಎಣ್ಣೆ ತಪ್ಪು ಸರ್. ಈ ಹಲ್ಸಟ್ಟು ಸಿಗಾಕೊಳ್ತಲ್ಲ, ಅವ್ರು ಆಮೇಲೆ ಭಾಷಣ ಮಾಡಿದ್ರ? ಅಯ್ಯೋ, ಭಾಷಣದ ಕತೆ ಕೇಳಿ. ಅವಾಗ ತಾನೇ ಪ್ರಫುಲ್ ಕುಮಾರ್ ಮಹಂತ ಅಸ್ಸಾಂನಲ್ಲಿ ಚೀಫ್ ಮಿನಿಸ್ಟರ್ ಆಗಿ ಎಲೆಕ್ಟ್ ಆಗ್ಬಿಟ್ಟಿದ್ದಾರೆ. TR ಶಾಮಣ್ಣ ಅವರು ಲೀಡ್ ಮಾಡ್ಬೇಕಾಯ್ತು, ಶುರು ಮಾಡಿದ್ರು. ಅವ್ರಿಗೆ ಹಲ್ಲು ಅಳ್ಳಾಡ್ತಿದ್ವು, ಕಟ್ಟಿರೋವು ಕೂಡ 1-2 ಮಾತು ಸ್ಪಷ್ಟವಾಗಿ ಬರ್ತಾ ಇಲ್ಲ. ಅವನು ಗಾಬರಿ ಆಗ್ಬಿಟ್ಟ ಸ್ವಲ್ಪ ಹೊತ್ತು. ಇದೇನು ಮಾಡೋದು, ಒಳ್ಳೆ ಕತೆ ಆಯ್ತಲ್ಲ. ಕೊಟ್ರಪ್ಪನವ್ರು ನನ್ನ ನೋಡಿದ್ರು, ಸ್ವಲ್ಪ ಇರಿ ನಾನು ಮಾಡ್ತೀನಿ ಅಂತ ಜಾಗ ಬಿಟ್ಟು ನಾನು ಆ ಕಡೆ ಹೋಗಿ ಕೂತ್ಕೊಂಡೆ ಅವ್ರ ಪಕ್ಕ. ಅವ್ರಿಗೊಂದು ವೀಕ್ನೆಸ್ ಇತ್ತು, ಟೂರಲ್ಲಿ ನೋಡಿದ್ದೆ, ಸುಕ್ಕಾಬಿಟ್ಟು ಅಕ್ಯೂಟ್ ಶುಗರ್ ಪೇಷಂಟ್. ಏನ್ ನೀವು ಇತ್ತೀಚೆಗೆ ಟಾಯ್ಲೆಟ್ಗೆ ಹೋಗಿಲ್ಲ ರೀಸರ್ಸ್ಗೆ ಅಂದ್ಬಿಟ್ರೆ ಬಂದ್ಬಿಡೋದು ಅವ್ರಿಗೆ. ಅದನ್ನ ಜ್ಞಾಪಿಸ್ತೆ, ಅಲ್ಲ ರೀಸರ್ಸ್ಗೆ ಹೋಗಿಲ್ಲ, ತುಂಬಾ ಕಟ್ಕೊಂಡ್ಬಿಟ್ಟಿದೆ ಸುಮಾರು ಹೊತ್ತಿನಿಂದ ನೀವು ಅಂತ. ಸರಿ ಅಂತ ಬನ್ನಿ ಹೋಗೋಣ. ಅದು ನಾನು ವಾಪಸ್ ಕರ್ಕೊಂಬರೋದ್ರೊಳಗಾಗಿ ಭಾಷಣ ಮುಗಿಸ್ಕೊಂಬಿಡಿ, ನೀವು ತಿರ್ಗಾ ಬಂದು ಅವ್ರು ಕಂಟಿನ್ಯೂ ಮಾಡ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಟಾಯ್ಲೆಟ್ಗೆ ಅವ್ರು ನಡ್ಸ್ಕೊಂಡೋಗಿ ನಾನು ಅವ್ರು ಮುಗಿಸ್ಕೊಂಡು ಅದೆಲ್ಲ ಬರೋ ಹೊತ್ತಿಗೆ ಇವ್ರು ಮುಗಿದಿತ್ತು. ಬೈತಾ ಇಲ್ಲ, ನಡೆದಂತ ಒಂದು ಇನ್ಸಿಡೆಂಟ್ ರಾಜಕೀಯವಾಗಿ. ರೈಟ್ ಸರ್, ನಿಮ್ಮ ಫ್ಯಾಮಿಲಿಯಲ್ಲಿ ಮುಖ್ಯವಾದವರೊಬ್ಬರು ಬರ್ತಿದ್ದಾರೆ, ವೆಲ್ಕಮ್ ಮಾಡಿ. ನೀವೇ ಪರಿಚಯ ಮಾಡ್ಕೊಡ್ಬೇಕು. ಅವನು ವಿಜಯ್ ಕುಮಾರ್ ಹುಬ್ಬಳ್ಳಿ, ಇವರು ಬಸವರಾಜು. ನನ್ನ ಹತ್ರ 6-7 ವರ್ಷಗಳಿಂದ ಸೇರಿದ್ದ ಕೆಲಸಕ್ಕೆ ಅಂತಲೇನೆ. ಈಗ ಕೆಲಸದ ಹುಡುಗರಾಗಿ ಉಳ್ಕೊಂಡಿಲ್ಲ, ಪದ್ಮನಿಗೂ ನನಗೂ ಮತ್ತು ನಮ್ಮ ಹುಡುಗರಿಗೂ ಮನೆ ಮಕ್ಕಳಾಗಿ ಉಳ್ಕೊಂಡಿದ್ದಾರೆ. ಸಂಪೂರ್ಣ ನನ್ನ ಸಿನಿಮಾ ಜಗತ್ತಿನಿಂದ ಹಿಡಿದು ರಾಜಕೀಯ ಜಗತ್ತಿನಿಂದ, ನನ್ನ ಕಾರ್ನಿಂದ ಹಿಡಿದು ನನ್ನನ್ನ ನೋಡ್ಕೊಳ್ತಕ್ಕಂಥದ್ದು. ನನಗೆ ಮಾತ್ರ ವಿಪರೀತ ತಗೊಳ್ಳುವಂಥದ್ದಿದೆ, ಅವೆಲ್ಲವನ್ನು ನೋಡ್ಕೋತಾರೆ. ಹಾಗಾಗಿ ಮಕ್ಕಳೇ ನನಗೆ. ಈಗ ಮೇಡಮ್ ಹೇಳ್ತಾ ಇದ್ರಲ್ಲ ಸರ್, ಅದು ಗನ್ ಇದೇನಾಯ್ತು ಸರ್ ಕೊನೆಗೆ? ಅದೊಂದು ಕತೆನಾ. ಶೂಟಿಂಗ್ ಹೋಗಿದ್ದೀನಿ, ಒಂದು 20-25 ಜನ ಸಂಬಂಧಿಕರು, ಹತ್ತದ ಸಂಬಂಧಿಕರು, ಅಕ್ಕ ತಂಗಿದಿರು, ಬಾವದಿರು ಎಲ್ಲರೂ ಔತನ ಒಬ್ಬಟ್ಟು ಊಟ. 7:30 ಹೊತ್ತಿಗೆ ಬಂದ್ಬಿಡ್ತೀನಮ್ಮ, ಎಲ್ಲರೂ ಬರಲಿ, ಹರಟೆ ಹೊಡ್ಕೊಂಡು ಊಟ ಮಾಡೋಣ ಅಂತ. ನನ್ ಗ್ರಾಚಾರ ಏನೋ 7:30 ಅರಮನೆಯಲ್ಲಿ ಶೂಟಿಂಗ್ ಸೆಂಟ್ರಲ್ ರೋಡ್ ಇಂದ ಪ್ರಭಾಕರ್ ಹೊಡಿಬೇಕು, ಪಿಸ್ತೂಲ್ ತಗೊಂಡು ಫೈರ್ ಮಾಡಬೇಕು, ಮಾಡಿದೆ. ಬ್ಯಾಕ್ ಫೈರ್ ಆಗೋಯ್ತು. ಒರಿಜಿನಲ್ ಗನ್ನು ಬುಲೆಟ್ ಡಮ್ಮಿ ಕಾಪರ್ ಪ್ಲೇಟ್ ಹೌದು. ಅದು ನಂದು ಕಾಮಿಡಿಯಾಗಿ ಫೈಟ್ ಮಾಡ್ತಿದ್ದೆ, ಲಿಂಗ್ ಹಿಡ್ಕೊಂಡು ಮಾಡಲಿಲ್ಲ ಅವತ್ತು, ಹತ್ರ ಇಟ್ಕೊಂಡು ಢಮಾರ್ ಅನ್ಸುತ್ತೆ ಹಿಂಗ. ಆ ಫೈರ್ ಆಗಿದ್ದು ಕಣ್ಣೊಳಗೆ ಕೊಟ್ಟೋಯ್ತು. ಕಣ್ಣೊಳಗೆ ಹೋಯ್ತು ಅಂದ್ರೆ ಸುಟ್ಟೋಯ್ತು. ನೀರು ಮತ್ತು ಕಣ್ಣೀರು ಎರಡು ಒಟ್ಟಿಗೆ ಬರೋಕ್ ಸಾಧ್ಯ ಅನ್ನೋದು ನನಗೆ ಗೊತ್ತಾಗಿದೆ ಅವತ್ತಲ್ಲಿ. ಇದ್ರೊಳಗೆ ಎರಡೂ ಬರೋಕ್ ಶುರು ಆಗೋಯ್ತು. ನಾನು ಹೇಳಿದೆ, ಮನೆ ಒಂಚೂರು ತಿಳಿಸ್ಬೇಡಿ, ಈಗ ಯಾರು ಇದಕ್ಕೆ ಸಹಾಯ ಮಾಡಕ್ಕಲ್ಲ, ಸಹಾಯ ಮಾಡಕ್ ಸಾಧ್ಯ ಇರೋದು ಯಾರ ಕೈಲಿ, ಡಾಕ್ಟರ್ ಬಿಟ್ಟು ಇನ್ಯಾರು ಮಾಡಕ್ಕಲ್ಲ, ಇಮಿಡಿಯೇಟ್ ಡಾಕ್ಟರ್ ಹತ್ರ ಹೋಗಿ ಅಂದಾಗ ಯಾರೋ ಸಜೆಸ್ಟ್ ಮಾಡಿದ್ರು ಪ್ರಭಾಗ್. ಡಾಕ್ಟರ್ ನೋಡ್ಬಿಟ್ಟು ಗಾಬರಿ ಆಗ್ಬಿಟ್ರು ಅವರು. ಚಂದ್ರು, ಇನ್ನೊಂದು ಅರ್ಧ ಗಂಟೆ ಒಳಗೆ ನಾವು ಆಪರೇಷನ್ ಮಾಡಲೇಬೇಕು, ಚಿದ್ರೋಡದಾಗಿದೆ ಕಣ್ಣು, ಮೆಸ್ಗೀಸ್ ಆಗ್ಬಿಟ್ಟಿದೆ, ಲೆನ್ಸ್ ಎಲ್ಲ ಹೋಗಿದೆ, ನನಗೆ ಡೌಟ್ ಇದೆ ಕಣ್ಣಿನ ವಿಷನ್ನು, ಬಟ್ ನೋಡೋಣ ಏನೇನಾಗಿದೆ, ಎಷ್ಟು ಸಾಧ್ಯ ಅಷ್ಟು ಮ್ಯಾಕ್ಸಿಮಮ್ ಮಾಡ್ತೀನಿ, ಪರ್ಮಿಷನ್ ಬೇಕು ನಂಗೆ. ಮಾಡಿ ಸರ್ ಅಂದೆ. 3.5 hours ಆಪರೇಷನ್ ಮಾಡಿ 19 ಹೊಲಿಗೆ ಏನೋ ಹಾಕಿ ಆಮೇಲೆ ಕೇಳಿದ್ರು, ಕಣ್ಣು ನಿಮಗೆ ಸ್ವಲ್ಪ ವಿಷನ್ ಬೇಕು ಅಂದ್ರೆ 25% ಸಿಗುತ್ತೆ, ಅವಾಗ ಶೇಪ್ ಹೋಗುತ್ತೆ, ಗುಡ್ಡೆ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ಇಲ್ಲ ನಿಮ್ಗೆ ಶೇಪ್ ಬೇಕು ಅಂದ್ರೆ ಕಣ್ಣು ವಿಷನ್ ನಾನು ಕೊಡಕ್ಕಾಗಲ್ಲ, ಬಹಳ ಫೀಬಲ್ ಆಗಿರುತ್ತೆ ಲೈಟು. ಆಮೇಲೆ ಕೇಳಿದೆ, 2 ಕಣ್ಣು ಅಗತ್ಯ ಇದೆಯಾ, ಒಂದು ಇದ್ರು ನಡೆಯುತ್ತೆ, ಎಚ್ಚರಿಕೆಯಾಗಿ ನೋಡ್ಕೊಂಡ್ರೆ ಒಂದೇ ಕಣ್ಣು ಸಾಕು, ಬ್ಯೂಟಿಗೋಸ್ಕರ 2 ಇರ್ತವೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಮೂವ್ಮೆಂಟ್ಸ್ ಎಲ್ಲ ಒಂದೇ ಇದ್ರು ಕೂಡ ಲಿಂಕ್ ಇಲ್ಲ. ಸೊ ಒಂದ್ ಕಣ್ಣು ಹೋದ್ರು ಒಂದ್ ಕಣ್ಣಲ್ಲಿ ಮ್ಯಾನೇಜ್ ಮಾಡಬಹುದು, ನೀವು ಧೈರ್ಯ ತಗೊಂಡ್ರೆ ಮಾಡ್ಬೋದು, ಶೇಪ್ ಕೊಡ್ತೀನಿ ಸರ್, ನನ್ನ ಪ್ರೊಫೆಷನ್ಗೆ ಶೇಪ್ ಕೊಡೋದು ಒಳ್ಳೇದು, ನೀವು ಶೇಪ್ ಕೊಟ್ಬಿಡಿ, ಕಣ್ಣು ಪರವಾಗಿಲ್ಲ ಅವತ್ತು ನಾನು ಮ್ಯಾನೇಜ್ ಮಾಡ್ತೀನಿ. ಅವಾಗ ಇಷ್ಟೊಂದು ಶುಗರ್ ಪೇಷಂಟ್ ಆಗಿರಲಿಲ್ಲ ನಾನು. 6 ಗಂಟೆ ಟೈಮ್ಗೆ ಕೃಷ್ಣಗೌಡರು ಹೋಗಿ ಇವ್ರನ್ನ ಸುಮಾರಾಗಿ ಏನೋ ಧೂಳು ಬಿದ್ದಿದೆ ಕಣ್ಣಿಗೆ, ಬ್ಯಾಂಡೇಜ್ ಮಾಡೋರೆ ಬಂತ ಕರ್ಕೊಂಡು ಬಂದ್ರೆ ಮಾಡಿದ್ದೇನೆ ಹೇಳಿ, ಪಾಪ ಎಲ್ಲ ಅಳಕ್ ಶುರು ಮಾಡ್ಬಿಟ್ರು, ತಂಗಿದ್ರು ಪದ್ಮ ಎಲ್ಲ. ಆಮೇಲೆ ಬೈದ್ರು, ಹೇಳಿದೆ ನಾನು ಏನು ಮಾಡಕ್ಕೆ, ಡಾಕ್ಟರ್ ಏನ್ ಮಾಡ್ಬೇಕು ಮಾಡಿದ್ದಾರೆ,
ಇನ್ನೊಂದು 15 ದಿವಸಕ್ಕೆ ಸರಿ ಹೋಗುತ್ತೆ ಅಂತ ಕಣ್ಣು ಕಟ್ಬಿಟ್ಟಿದ್ರು. ಮೂವ್ಮೆಂಟ್ ಇರಬಾರ್ದು ಎರಡು ಕಣ್ಣು, ಇದು ಡ್ರೈ ಆಗೋವರೆಗೂ ಈ ಕಣ್ಣು ಮೂವ್ ಮಾಡದು. ಆಗ ಒಂದು 20 ದಿವಸ 25 ದಿವಸ ಆಸ್ಪತ್ರೆಯಲ್ಲಿ ಇದ್ದು ಪಾಪ ನೋಡ್ಕೊಂಡು ಹೊತ್ತು ಕರೆದು ಬೈದ್ರು. ಬಟ್ ಈಗ ದೃಷ್ಟಿ ಹೇಗಿದೆ ಸರ್? ಸುಮ್ಮನೆ ವೇಸ್ಟ್ ನಿಮ್ಗೆಲ್ಲ 2 ಕಣ್ಣು, ಒಂದು ಸಾಕು. ಈ ಕಣ್ಣು ಅವತ್ತಿಂದ ಇಲ್ಲ. ಹೊಯ್ಸಿ ಅದಕ್ಕೆ ಬಲಗಡೆ ಯಾರಾದ್ರೂ ಬಂದಾಗ ಎಚ್ಚರಿಕೆ, ದೂರ ಏರಿ, ಎಲ್ಲೆಲ್ಲಿ ಏನೇನ್ ಮುಟ್ತೀನೋ ಗೊತ್ತಾಗಲ್ಲ ಅಂತ ಹೇಳ್ಬಿಡ್ತಾರೆ. ಯಾಕಂದ್ರೆ ಈ ವಿಷನ್ ಕೆಟ್ಟಾಗ್ಬಿಡ್ತದೆ. ಅದಕ್ಕೆ ಡ್ರೈವಿಂಗ್ ಮಾಡಲ್ಲ ಈಗ, ಬಹಳ ಧೀಮಾಕಾಗಿ ರಾಜನ್ ತರನೇ ಎಲ್ಲ ಹಿಂದೆ ಕೂತ್ಕೊಳ್ಳೋದೇನೆ. ಬಟ್ ಕಣ್ಣಿಲ್ಲ, ವಿಷನ್ ಇಲ್ಲ. ಆಮೇಲೆ ಅನ್ಸಿದ್ದು ಎಲ್ಲರಿಗೂ 2 ವೇಸ್ಟ್ ಇದೆ, ಯಾಕೆ ಸುಮ್ಮನೆ ಇಟ್ಕೊಂಡವ್ರು ಅಂತ ನನಗೆ ಬೇಜಾರಾಗ್ತದೆ. ಥ್ಯಾಂಕ್ ಯು. ಸಿನಿಮಾಗೆ ಎಂಟರ್ ಆಗ್ತೀರಿ, ವೀರಸ್ವಾಮಿ ಅವ್ರು ನೋಡಿದ್ರು, ನಿಮ್ಮನ್ನ ಕರೆದ್ರು. ಅದು ಎಂಟ್ರಿ ಆಗಿದ್ದು ಒಂದು ವಿಶಿಷ್ಟವಾಗಿತ್ತು. ನನಗೆ ಹುಚ್ಚಿರ್ಲಿಲ್ಲ ಸಿನಿಮಾಕ್ಕೆ ಹೋಗಿ ಸಿನಿಮಾದಲ್ಲಿ ಮಾತ್ರ ಮಾಡ್ಬೇಕು ಅಂತ. ಈ ಮುಖ್ಯಮಂತ್ರಿ ನಾಟಕವನ್ನ ವೀರಸ್ವಾಮಿ ಅವ್ರ ತಂಡ ಶೋ ನೋಡಕ್ ಬಂದಿದ್ರು. ಆ ಟೈಮ್ ನಲ್ಲಿ ಚಕ್ರವ್ಯೂಹ ಮಾಡಿ ಹೊಸ ಒಬ್ಬ ವಿಲನ್, ಡೈಲಾಗ್ ಓರಿಯೆಂಟೆಡ್ ವಿಲನ್, ಮಾತಾಡುವಂತವ್ನು ಹೊಸಬ ಇರ್ಬೇಕು ಅಂತ ಹುಡುಕ್ತಾ ಇದ್ರು. ಈ ನಾಟಕ ನೋಡಿದ ತಕ್ಷಣ ಅವತ್ತೇ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಅವ್ರು, ವೀರಸ್ವಾಮಿ ಈ ಪಿಕ್ಚರ್ ಒಂದು ಕರ್ಸ್ರಿ ಅಂತ. ಆಗ ಹೋಗಿ ಆ ಪಾತ್ರ ಮಾಡಿದೆ. ಅದ್ಲ ಅದೃಷ್ಟವಶಾತ್ ಅದೇನೋ ಗೊತ್ತಿಲ್ಲ, ವಿಪರೀತ ಹೆಸರು ಮಾಡ್ತೀವಿ. ಮುಖ್ಯಮಂತ್ರಿ ನಾಟಕ ಹೇಗೆ ಮಾಡ್ತೋ ಹಾಗೆ ಆ ಚಕ್ರವ್ಯೂಹ ಬಿಡದಾದ್ಮೇಲೆ 10-12 ಪಿಕ್ಚರ್ ಒಟ್ಟಿಗೆ ಬುಕ್ ಆದೆ ನಾನು. ಎಲ್ಲ ವಿಲನ್ಸ್ ರೋಲ್ ಮಾಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ದಿಢೀರ್ ಅಂತ ಕಾಮಿಡಿಗೆ ಶಿಫ್ಟ್ ಆಗ್ತೀರಿ. ಅದು ನನಗೆ ಆ ವಿಲನ್ ರೋಲ್ ಮಾಡಕ್ ಇಷ್ಟನೇ ಇರ್ಲಿಲ್ಲ. ಸಿಕ್ಕಿದ ಪಾತ್ರ ಎಲ್ಲಾನು ವಿಪರೀತ ಕೆಟ್ಟ ವಿಲನ್ಗಳೇ. ಇದು ಹೆಂಗಿದೆ ಹೋಗ್ಲಾಡ್ಸೋದು, ಆಮೇಲೆ ಫೈಟಿಂಗ್ ನೋಡಿದ್ರೆ ನನ್ನ ಕೈಲಿ ಆಗದೇ ಇರೋ ಕೆಲಸ. ಹೊಡೆದು ಎಗರು, ಕುದುರೆ ಮೇಲೆ ಓಡಾಡೋದು, ಇದೆಲ್ಲ ಏನ್ ಮಾಡೋದು, ಏನಾದ್ರು ಮಾಡೋಣ ಅಂತ ಹೇಳೋದಕ್ಕೆ ಮುಖ್ಯಮಂತ್ರಿ ನಾಟಕದ ತರ ಗಂಭೀರವನ್ನ ಹಾಸ್ಯವಾಗಿ ತಿರುಗಿಸ್ಕೊಂಡು ಡೈಲಾಗ್ ನಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿದೆ, ಬೇರೆ ತರ ವೇರಿಯೇಷನ್ಸ್ ಕೊಡೋದು, ನಗೋದು, ನನ್ನ ನಕ್ನಲ್ಲೇ ಆ ತರದ್ದೆಲ್ಲ ಮಾಡಿದ್ರೆ ಹಿಡಿಸ್ಬಿಡ್ತು ಜನ. ಹಾಗೆ ರೈಟ್ ಸರ್. ನಂತರ ನಿಮ್ಮ ಕಾಮಿಕಲ್ ಜರ್ನಿಗೆ ಬಹಳ ಮುಖ್ಯವಾದ ಚಿತ್ರಗಳು ಗಣೇಶನ ಸೀರೀಸ್, ಗಣೇಶನ ಮದುವೆ, ಗೌರಿ ಗಣೇಶ, ಆಮೇಲೆ ಪೊಲೀಸನ ಹೆಂಡತಿ, ಇವೆಲ್ಲ ಸಾಯಿ ಪ್ರಕಾಶ್ ಮತ್ತು ಅನಂತ ನಾಗ್ ಕಾಂಬಿನೇಷನ್, ಪಣಿ ರಾಮಚಂದ್ರ ಇವರೆಲ್ಲ ಸೇರ್ಕೊಂಡಾದ್ಮೇಲೆ ಬಹುತೇಕ ನಮ್ಮ ಕಾಂಬಿನೇಷನ್ ನ್ಯಾಚುರಲ್ ಆಕ್ಟಿಂಗ್ ಅಂತ ಅಂತೀವಿ. ಅಂದ್ರೆ ವೆಲ್ಕಮ್ ಸರ್, ವೆಲ್ಕಮ್. ಹೇಳಿ ಪಣಿ ಸರ್. ನಾವು ಮೊದಲು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದಾಗ ಜೊತೆನಲ್ಲಿ ಬೇಕಾದಷ್ಟು ಪಿಕ್ಚರ್ ಮಾಡಿದ್ವಿ, ಜೊತೆಲಿ ಕೋ ಆರ್ಟಿಸ್ಟ್ಗಳು ಕೂಡ. ಫಸ್ಟ್ ನಾನು ಡೈರೆಕ್ಟರ್ ಆದ್ಮೇಲೆ ಫಸ್ಟ್ ಗಣೇಶನ್ ಮದುವೆ ತಗೊಂಡ ತಕ್ಷಣನೇ ವಿನಾಯಕರಾವ್ ಪಿಳ್ಳಿ ನಾವೆಲ್ ಓದಿದ್ವಿ. ನಾವೆಲ್ ಓದಿದ ತಕ್ಷಣನೇ ಆ ರಮಣಮೂರ್ತಿ ಕ್ಯಾರೆಕ್ಟರ್ಗೆ ಕಣ್ಮುಂದೆ ಬಂದವರೇ ಇವರು. ಗಣೇಶನ ಮದುವೆ ನನ್ನ ಡೈರೆಕ್ಷನ್ ಒಳಗಡೆ ಅವ್ರಿಗೆ ಎಷ್ಟು ಹೆಸರು ಬಂದಿದೆಯೋ ಅದ್ರ 10ರಷ್ಟು ಹೆಸರು ಅವರಿಂದ ನನಗೂ ಬಂದಿದೆ. ವೆರಿ ಗುಡ್. ಯಾಕೆ ಅಂತಂದ್ರೆ ಆ ಕಾಮಿಡಿ ಒಳಗಡೆ ಪಂಚ್ಗಳು ಇದಿರುತ್ತಲ್ಲ, ಅದಕ್ಕೆ ಆ ಟೈಮಿಂಗು ಜೊತೆನಲ್ಲಿ ಸ್ಪಾಂಟೇನಿಟಿ ಡೈಲಾಗ್, ಎಲ್ಲಾ ಡೈಲಾಗ್ಗಳು ನಾವೇ ಬರ್ದಿರೋದಿಲ್ಲ. ನೋಡಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಗಣೇಶನ ಮದುವೆ ಒಳಗಡೆ ನಾನೇ ಬೈಸ್ಕೊಂಡಿದ್ದೇನೆ ಆಸ್ ಎ ಡೈರೆಕ್ಟರ್, ಮಧ್ಯ ಶಾರ್ಟ್ ಹಾಳು ಮಾಡ್ಬಿಟ್ರಿಂದ ಡಬ್ಬಿಂಗ್ ಅಲ್ಲಿ. ಯಾಕಂದ್ರೆ ಒಂದೇನಿಲ್ಲ, ಸುಮ್ನೆ ಟಾಯ್ಲೆಟ್ಗೂ ಹೋಗಿರ್ತಾರೆ ಅವರು, ಕಳ್ಳರು ಬಂದಿರ್ತಾರೆ, ಮನೆ ಒಳಗಡೆ ಸೇರ್ಕೊಂಡಿರ್ತಾರೆ, ಲೆಟ್ರಿನ್ ಒಳಗಡೆ ಹೋಗ್ಬಿಟ್ಟು ವಾಪಸ್ ಬಂದು ಮನೆ ಒಳಗಡೆ ಸೇರ್ಕೋತಾರೆ. ಅಲ್ಲಿ ಏನಿರುತ್ತೆ, ಅಲ್ಲೇನು ಇರಲ್ಲ, ಇಟ್ಸ್ ಎ ಸೈಲೆಂಟ್ ಶಾರ್ಟ್. ಇವ್ರು ಇದ್ಕೊಂಡು ಗುರುವೆ ನಾನು ಅಲ್ಲೊಂದು ಫಿಲಪ್ ಕೊಡ್ತೀನಿ ಅಂದ್ರು. ನನ್ಗೆ ಇಲ್ಲ ಟೈಮ್ಗೆ ಹೋಗಿ ಬರ್ಬೇಕಾದ್ರೆ ಏನು ಫಿಲಪ್ ಕೊಡ್ತಾರೆ, ಏನೋ ಸೌಂಡ್ ಕೊಡ್ತಾರೆ, ಅದು ಕೊಡ್ತಾರೆ, ಇದು ಕೊಡ್ತಾರೆ ಅಂತ ಅನ್ಕೊಂಡೆ. ಆಮೇಲೆ ಸರಿ ಡಬ್ಬಿಂಗ್ ಆಕ್ಷನ್ ಅಂತ ಹೇಳಿದ ತಕ್ಷಣ ಡಬ್ಬ ಹಿಡ್ಕೊಂಡು ಲೆಟ್ರಿನಿಂದ ಬರ್ಬೇಕಾದ್ರೆ ಡಬ್ಬ ಹಿಡ್ಕೊಂಡು ತಿಂದಿದ್ದೆಲ್ಲ ಅರಗಿದ ಮೇಲೆ ಆದದ್ದೆಲ್ಲ ಒಳಿತೆ ಆಯಿತು ಹಿಂಗಂತಾರೆ. ನನಗೆ ನಗು ತಡೆಯಕ್ಕಾಗಲಿಲ್ಲ ಅಂತ ಅಲ್ಲೊಂದು ಫಿಲಪ್ ಮಾಡ್ಬೋದು ಅಂತ. ಥಿಯೇಟರ್ ಒಳಗಡೆ ಏನು ರೆಸ್ಪಾನ್ಸ್ ಬಂತು ಅಂತಾರೆ, ಅದಕ್ಕೆ ಅಷ್ಟು ರೆಸ್ಪಾನ್ಸ್ ಬಂತು. ಆ ದೃಷ್ಟಿ ಒಳಗಡೆ ಹಿ ಈಸ್ ಮಾಸ್ಟರ್ ಅಂಡ್ ವರ್ಸಟೈಲ್. ಅದು ಪ್ರಾಕ್ಟೀಸ್ ಇಂದ ಬರೋದು, ಅದೆಲ್ಲ ಸಾಧ್ಯ ಇಲ್ಲ, ಗಾಡ್ ಗಿಫ್ಟ್ ಅದು. ಥ್ಯಾಂಕ್ ಯು ಪಣಿ ಸರ್. ರೈಟ್ ಸರ್, ಕೊನೆಯದಾಗಿ ಒಂದು ಪೊಲಿಟಿಕಲ್ ವೀಟಿ ಇದೆ ನೋಡಿ. ಚೆನ್ನೈನಲ್ಲಿ ಯಾವುದೋ ಸಿನಿಮಾದ ಶೂಟಿಂಗ್ ಅಲ್ಲಿ ಇದ್ದವ್ರನ್ನ ರಾಮಕೃಷ್ಣ ಹೆಗಡೆ ಅವರು ಫೋನ್ ಮಾಡಿದ ತಕ್ಷಣ ಬಾಪ ಬೆಂಗಳೂರಿಗೆ ಅಂತ ಅಂದು ಇವರಿಗೆ ಒಂದು ಟಿಕೆಟ್ ಅನ್ನು ಕೊಟ್ಬಿಡ್ತಾರೆ. ಗೌರಿಬಿದನೂರಿನಲ್ಲಿ ಎಲೆಕ್ಷನ್ ನಿಂತು ಬಿಡ್ತಾರೆ. ಆಗ ನಾವು ಎಲ್ಲ ಹೋಗ್ತೀವಿ, ಬೀದಿ ನಾಟಕ ಮಾಡ್ತೀವಿ ಚಂದ್ರು ಅವ್ರಿಗೋಸ್ಕರ. ಅವರು ಆ ವರ್ಷ ಗೌರಿಬಿದನೂರಿನ ಶಾಸಕರಾಗ್ತಾರೆ. ಮುಖ್ಯಮಂತ್ರಿ ಚಂದ್ರು ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಆ ಪ್ರಾಧಿಕಾರಕ್ಕೆ ಸರ್ಕಾರ ವಹಿಸಿದಂಥ ಕೆಲಸನ ನಿಷ್ಠೆಯಿಂದ ಮಾಡಿದ್ದಾರೆ ಅಂತಂದ್ರಲ್ಲಿ ಯಾವ ಸಂಶಯವೂ ಇಲ್ಲ.
ಯಾವುದೇ ಕನ್ನಡದ ಸಮಸ್ಯೆ ಇದ್ದಾಗ ಚಂದ್ರು ಅವರು ಮುಂಚೂಣಿಯಲ್ಲಿ ನಿಂತು ಅದನ್ನು ಪರಿಹರಿಸುವ ಪ್ರಯತ್ನವನ್ನು ಮಾಡ್ತಾನೆ ಬಂದಿದ್ದಾರೆ ನನಗೆ ಗೊತ್ತಿರುವ ಕಾಲದಿಂದ. ಕನ್ನಡ ಕಟ್ಟುವ ಕೆಲಸ ಅಂದರೆ ಕನ್ನಡವನ್ನು ಓದುವ ಮನಸ್ಸುಗಳನ್ನು ಕಟ್ಟುವ ಕೆಲಸ ಅನ್ನುವ ಒಂದು ದೊಡ್ಡ ನಂಬಿಕೆ ಮುಖ್ಯಮಂತ್ರಿ ಚಂದ್ರು ಅವರಿಗೆ. ಗಡಿನಾಡು ಕನ್ನಡಿಗರಲ್ಲಿ ಜಾಗೃತಿ ಉಂಟು ಮಾಡುವಂಥ ಜಾಥವನ್ನು ನಡೆಸೋದ್ರ ಮುಖಾಂತರ ಉತ್ತಮವಾದಂಥ ಒಂದು ಕೆಲಸವನ್ನು ಚಂದ್ರು ಮಾಡಿದ್ದಾರೆ. ಅದು ನನಗೆ ಒಬ್ಬ ಅವರ ಸ್ನೇಹಿತನಾಗಿ ಹೆಮ್ಮೆ. ಮತ್ತು ಅನೇಕ ಕನ್ನಡದ ಬೆಳವಣಿಗೆಗಾಗಿ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯನ್ನು ಒಂದು ಅಧಿಕೃತ ಮನ್ನಣೆ ಪಡೀಲಿಕ್ಕಾಗಿ ಅವರು ಮಾಡಿದಂತಹ ಪ್ರಯತ್ನವಾಗಲಿ, ವಿದೇಶಗಳಲ್ಲೂ ಕೂಡ ಪೀಠ ಸ್ಥಾಪನೆ ಮಾಡಲಿಕ್ಕೆ ಅವರು ಮಾಡಿದಂತಹ ಪ್ರಯತ್ನವಾಗಲಿ, ಇವೆಲ್ಲ ನಿಜಕ್ಕೂ ಕೂಡ ಮುಂದೆ ಬರೋರಿಗೂ ಕೂಡ ಒಂದು ಮಾರ್ಗದರ್ಶಕವಾಗಿದೆ ಅಂತ ನಾನು ಭಾವಿಸ್ತೇನೆ. ರಾಜಕೀಯ ಜಗತ್ತಿಂದ ಒಬ್ರು ಗೆಳೆಯರು ಬಂದಿದ್ದಾರೆ. ನಾಗರಾಜಮೂರ್ತಿ ಆತ್ಮೀಯ ಗೆಳೆಯರು, ತುಂಬಾ ಒಳ್ಳೆಯ ವ್ಯಕ್ತಿ, ಅಪಾಯಕಾರಿ ವ್ಯಕ್ತಿಯೂ ಕೂಡ ಹೌದು ಸಂದರ್ಭದಲ್ಲಿ. ಮುಖ್ಯಮಂತ್ರಿ ಚಂದ್ರು ಅವರು ಅಂತ ಅಂದರೆ ನನಗೆ ಒಂದು ರೀತಿಯ ಹಿರಿಯ ಸಹೋದರರು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಯಾವುದನ್ನು ನಿತ್ಯ ಜೀವನದ ಉಸಿರು ಅಂತ ನಾವು ಅಂದ್ಕೊಂಡಿದ್ದೀವಿ, ಕನ್ನಡದ ನುಡಿ ಮತ್ತು ಕನ್ನಡದ ನಾಡು, ಅದರ ಬಗ್ಗೆ ನಿತ್ಯ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ನಿರಂತರ ಚಳುವಳಿಗಾರ ಅಂದರೆ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಅವರು. ಚಂದ್ರು ಅವರು ರಾಜಕಾರಣಕ್ಕೆ ಬರೋದಕ್ಕೆ ಒಂದು ರೀತಿಯಲ್ಲಿ ನಾನು ಕೂಡ ಕಾರಣ. ರಾಮಕೃಷ್ಣ ಹೆಗಡೆ ಅವರು ಯಾರಾದರೂ ಒಬ್ಬ ರಂಗಭೂಮಿಯಿಂದ ಮತ್ತು ಕಲಾ ಕ್ಷೇತ್ರದಿಂದ ಒಬ್ಬರು ಯಾರಾದರೂ ಪ್ರತಿನಿಧಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಾನು ಮತ್ತು ಡಾಕ್ಟರ್ BL ಶಂಕರ್ ಅವರು ಚಂದ್ರೂರವರನ್ನ ರಾಮಕೃಷ್ಣ ಹೆಗಡೆ ಅವರಿಗೆ, ದೇವೇಗೌಡರಿಗೆ ಪರಿಚಯಿಸಿ ಅವತ್ತು ಅವರು ಶಾಸಕರಾದರು ಗೌರಿಬಿದನೂರಿಂದ. ಮುಖ್ಯಮಂತ್ರಿ ಚಂದ್ರು ರಾಜಕಾರಣಕ್ಕೆ ಬಂದಾಗ ಸುಮಾರು ಒಂದು 100 ಸಿನಿಮಾದಲ್ಲಿ ರೇಪ್ ಮಾಡಿದ್ರು, 1000 ಕೊಲೆಗಳನ್ನ ಮಾಡಿಸಿದ್ರು. ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನಡೀತಾ ಇತ್ತು ಸರ್. ಅವಾಗ ಪಾರ್ಟಿಯಿಂದ ಏನು ಮಾಡಿದ್ರು, ಒಂದು 45 ಕಾನ್ಸ್ಟಿಟ್ಯೂನ್ಸಿಗಳು ಕೊಟ್ಟು ನೀವು ಪ್ರಚಾರ ಮಾಡಿ ಅಂತ ಕಳಿಸಿದ್ರು. ಒಂದು ಕಡೆ ಪ್ರಚಾರಕ್ಕೆ ಹಿರಿಯೂರ ಹತ್ರ ಹೋದ್ವಿ, ಅಲ್ಲಿ ಪಾರ್ವತಮ್ಮ ಅಂತ ಒಬ್ಬರು ಚುನಾವಣೆ ನಿಂತಿದ್ರು. ಏನು 1000 ಜನ ಮುಖ್ಯಮಂತ್ರಿ ಚಂದ್ರು ಬರ್ತಾರೆ ಅಂತ ಸೇರಿದ್ದಾರೆ, ಹೋಗಿ ಕ್ಯಾಂಡಿಡೇಟ್ ಯಾರು ಅಂತ ಅಂದೆ. ಕ್ಯಾಂಡಿಡೇಟ್ ಪಾರ್ವತಮ್ಮ ಬಂದು ಕೂತ್ಕೊಂಡ್ರು. ಚಂದ್ರು ಅವರು ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ರು. ಅವನು ಬಂದು, ಸರ್ ದಯವಿಟ್ಟು ಚಂದ್ರು ಅವ್ರನ್ನೇ ಬರ್ಸಿ ಸರ್, ನೀವು ಅಲ್ಲಿ ಕೂತ್ಕೊಳ್ಳಿ ಸರ್. ಚಂದ್ರು ಅವನು ಯಾಕಯ್ಯ, ಇಲ್ಲ ಸರ್ ನಿಮ್ಗೆ ಗೊತ್ತಾಗಲ್ಲ ಸರ್, ಚಂದ್ರು ಅವ್ರನ್ನೇ ಬರ್ಸಿ ಸರ್, ಚಂದ್ರು ಅವ್ರನ್ನೇ ಬರ್ಸಿ ಸರ್ ಅನ್ನೋ. ಮುಖ್ಯಮಂತ್ರಿ ಚಂದ್ರು ಅವ್ರ ಭಾಷಣ ಅಂದ ತಕ್ಷಣ ಚಂದ್ರು ಅವ್ರು ಹೋದ್ರು, ಅವ್ನು ಓಡ್ ಬಂದ ಜಾಗದಲ್ಲಿ ಕೂತ್ಕೊಂಡ್ಬಿಟ್ಟ. ನಾನು ರೀ ಚಂದ್ರು ಅವ್ರು ವಾಪಸ್ ಬರ್ತಾನೆ, ಸುಮ್ಮನೆ ರೀ ಸಾರ್, ನೋಡಿದವ್ರು ಏನಂದ್ಕೊತಾರೆ, ಈ ವಯ್ಯ ದಿನ ರೇಪ್ಗಳು ಮಾಡ್ತಿರ್ತಾನೆ, ದಿನ ಕೊಲೆಗಳು ಮಾಡ್ತಿರ್ತಾನೆ, ನಮ್ಮ ಹೆಂಗಸ್ರ ಪಕ್ಕದಲ್ಲಿ ಕೂತ್ಕೊಂಡ್ರೆ ಜನ ಓಟ್ ಹಾಕ್ಬಿಡ್ತಾರ ಸಾರ್. ಆ ಥರದ ಒಬ್ಬ ಭಾವನೆ ಇದ್ದಂಥ ಸಂದರ್ಭದಲ್ಲಿ ಚಂದ್ರು ಮಾಡಿದಂಥ ಕೆಲಸಗಳ ಮೂಲಕ ಇವತ್ತು ಜನಪರ ನಾಯಕರಾಗಿ ಬೆಳೆಯಕ್ಕೆ ಸಾಧ್ಯ ಆಯಿತು. ಅಂದರೆ ಅಂಥ ಒಳ್ಳೆ ಕೆಲಸ ಮಾಡಿದ್ರೆ ಇಡೀ ಜನ ಸಮುದಾಯನ ಬದಲು ಮಾಡ್ಬೋದು ಅನ್ನೋದಕ್ಕೆ. ವೆರಿ ಗುಡ್, ಥ್ಯಾಂಕ್ ಯು. ರೈಟ್ ಚಂದ್ರು ಸರ್, ನಮ್ಮ ಕಾರ್ಯಕ್ರಮದ ಕೊನೆ ಪ್ರಶ್ನೆ ನಿಮ್ಗೆ ಗೊತ್ತೇ ಇರುತ್ತೆ, ಎಲ್ಲ ಸಾಧಕರಿಗೂ ಅದನ್ನೇ ಕೇಳ್ತಾ ಇದೀವಿ. ನೀವು ಯಾರಿಗಾರು ಸಾರಿ ಹೇಳಬೇಕು ಅಂತ ನಿಮ್ಗೆ ಯಾವ ಥರ ಅನಿಸಿ ಹೇಳೋಕ್ಕಾಗಲಿಲ್ಲ ಅಂದರೆ, ಅಥವಾ ಥ್ಯಾಂಕ್ಸ್ ಹೇಳಬೇಕು ಸರಿಯಾದ ಕ್ಷಣ ಸಿಕ್ಲಿಲ್ಲ ಅಂದರೆ, ಅಥವಾ ಯಾವುದೋ ಒಂದು ಪಾಪ ಪರಿಣಾಮ ನಿಮ್ಮನ್ನು ಕಾಡ್ತಾ ಇದೆ, ಗಿಲ್ಟಿ ಅಬೌಟ್ ಸಮಥಿಂಗ್, ಹಂಚ್ಕೋಬೇಕು, ಕನ್ಫರ್ಸ್ ಮಾಡಬೇಕು ಅಂತ ಮನಸ್ಸಿದ್ರೆ ಈ ಕ್ಷಣ ನಿಮ್ದು. ಇಲ್ಲ, ಸತ್ಯವಾಗಲು ಈಗ ಯಾರಿಗಾದ್ರೂ ನನ್ನಿಂದ ನೋವಾಗಿದ್ರೆ, ಅಕಸ್ಮಾತ್ ಅರಿವಿನ ಕೊರತೆಯಿಂದಲೋ ಅಥವಾ ಉದ್ದೇಶಪೂರ್ವಕ ನಾನು ಮಾಡಿದ್ರೆ ಅವ್ರೆಲ್ಲರಿಗೂ ಸಾರಿ ಒಟ್ಟಾರೆ ಕೇಳ್ತೀನಿ. ನನ್ನಿಂದ ತುಂಬಾ ಒಳ್ಳೆ ಕೆಲಸ ಆಗಿದೆ, ತುಂಬಾ ಪ್ರೀತಿಸ್ತಾ ಇದ್ರೆ ಅವ್ರೆಲ್ರಿಗೂ ನಂದಲ್ಲ ಇದು, ನೀವೆಲ್ಲ ಕೊಟ್ಟಂತ ಕೊಡುಗೆನೆ, ಅದರಿಂದ ನಿಮ್ಗೆ ವಾಪಸ್ ಕೊಡ್ತಾ ಇದ್ದೀನಿ ಆ ಪ್ರೀತಿಯನ್ನ. ಎಲ್ಲ ಮನುಷ್ಯನಿದ್ದಾಗೆ ನಮ್ಮಲ್ಲೂ ಪಾಪ ಪ್ರಜ್ಞೆ, ಸಿಗರೇಟ್ ಸೇತಿದ್ದೆ, ಬಿಟ್ಟೆ, ಸಿಗಾಬಟ್ಟೆ ಕುಡಿತಿದ್ದೆ, ನಿಲ್ಲಿಸ್ದೆ, ಅದು ಕಡಿಮೆ ಮಾಡಿದ್ದೀನಿ. ಸಣ್ಣ ಪುಟ್ಟ ಸುಳ್ಳುಗಳನ್ನು ಕೂಡ ಅನಿವಾರ್ಯವಾಗಿ ಹೇಳಿರ್ತೀವಿ, ಆದ್ರೆ ಸಾಮಾಜಿಕವಾಗಿ ಕಂಟಕ ಆಗೋ ಥರ ಸುಳ್ಳು ಹೇಳಿಲ್ಲ. ಆದ್ರೂ ನಮ್ಮ ಕೆಲವು ಸುಳ್ಳುಗಳಿಂದಲೋ ಕೆಲವಿಂಥದ್ರಿಂದಲೋ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಇನ್ಮೇಲೆ ಅದು ಆಗದೆ ಇರೋ ತರ ನೋಡ್ಕೊಳಕ್ ಪ್ರಯತ್ನ ಪಡ್ತೀನಿ, ಆದ್ರೆ ಗ್ಯಾರಂಟಿ ಹೇಳಕ್ಕಾಗಲ್ಲ. ಥ್ಯಾಂಕ್ ಯು ಸರ್. ಕೆಲವು ಗಂಟೆಗಳಲ್ಲಿ ನಿಮ್ಮ ಫ್ಲಾಶ್ ಬ್ಯಾಕ್ ಹೋದ್ವಿ, ನಿಮ್ಮ ಲೈಫ್ ನ ರಿವೈಂಡ್ ಮಾಡಿದ್ವಿ. ಹೌಸ್ ಯುವರ್ ಲೈಫ್, ಏನ್ ಅನಿಸ್ತಾ ನಿಮ್ಗೆ? ಖಂಡಿತವಾಗ್ಲೂ ಸಂತೋಷ ಪಟ್ಟಿದ್ದೀನಿ. ಯಾವಾಗ ನಾವು ಚಿಕ್ಕ ವಯಸ್ಸಿನಲ್ಲಿ ಸುಮಾರು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕಷ್ಟಗಳನ್ನು ಅನುಭವಿಸಿ ಆ ಕಷ್ಟವನ್ನು ಕೂಡ ಸಂತೋಷಕ್ಕೆ ಪರಿವರ್ತನೆ ಮಾಡಿಕೊಂಡು, ಆನಂದಕ್ಕೆ ಪರಿವರ್ತನೆ ಮಾಡಿಕೊಂಡು, ಕಣ್ಣಿಂದಿರ್ಬೋದು, ಕಿವಿ ಹರಿದೋಗಿದ್ದಿರ್ಬೋದು, ತಲೆ ತೂತು ಬಿದ್ದಿದ್ದಿರ್ಬೋದು, ಅವೆಲ್ಲವನ್ನು ಬಹಳ ಆಳವಾಗಿ ನನ್ನ ಮನಸ್ಸಿಗೆ ಹಾಕೊಳ್ಳದೆ ಇರೋದ್ರಿಂದ ಇವತ್ತಿನವರೆಗೂ ಹೆಂಡತಿ ಹೇಗೆ ಜೊತೆಲಿದ್ದಾರೋ ಹಾಗೆ 3-4 ಕಾಯಿಲೆ ನನಗಿದಾವೆ. ಎಲ್ಲವೂ ಕೂಡ ಜೊತೆಲಿದ್ರೂ ಕೂಡ ಬದುಕಬಹುದು ಅನ್ನೋದಕ್ಕೆ ಅವ್ರಿಗೆ ಧೈರ್ಯ ಕೊಡ್ತೀನಿ. ಅಂತವ್ರು ಯಾರಾದ್ರೂ ಇದ್ರೆ ಎದುರ್ಕೋಬೇಕಾದಿಲ್ಲ. ಚೆನ್ನಾಗಿ ಆರೋಗ್ಯವಾಗಿರೋ 5-6 ಕಾಯಿಲೆ ಇದ್ರೆ ಮಾತ್ರನೇ, ಅವು ಇಲ್ಲದೆ ಇದ್ರೆ ಬಹಳ ಏನೋ ತೊಂದರೆ ಇದೆ ಅವರಿಗೆಲ್ಲ ಅಂತ ತಿಳ್ಕೊಳ್ಳಿ ಅಂತ ಹೇಳಿ ನನ್ನ ಜೊತೆ ಇವತ್ತು ಬಂದು ನನಗೆ ನನ್ನ
ಇಷ್ಟೊಂದು ಹೊಗಳಿ ಇಷ್ಟೊಂದು ಸಂತೋಷ ಇದು ಕೊಟ್ಟಂತ ನಮ್ಮ ಗೆಳೆಯರಿಗೆ ಪ್ರೇಕ್ಷಕರಾಗಿ ಬಂದಿರತಕ್ಕಂಥದ್ದು ಎಲ್ಲಕ್ಕಿಂತ ಜಿ ಟಿವಿ ಮತ್ತು ಅಲ್ಲಿನ ಎಲ್ಲಾ ಸಿಬ್ಬಂದಿಗೆ ನಿಮಗೆ ಒಟ್ಟಾಗಿ ಒಬ್ಬೊಬ್ಬರಿಗೂ ಬಂದು ಕೈ ಕುಲ್ಕಕ್ಕಾಗೋದಿಲ್ಲ, ನಿಮಗೆ ಕೈ ಕುಲ್ಕ್ಬಿಟ್ರೆ ಎಲ್ರಿಗೂ ಕುಲುಕದಾಗಿ ಅಂತ ಹೇಳಿ ನಿಮ್ಮನ್ನ ತಪ್ಪಿಸೋದ್ರ ಮುಖೇನ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಡಿಲಿಷಿಯಸ್ ಹ್ಯಾಂಪರ್ ಯೂನಿಬಿಕ್ ಕುಕೀಸ್ ಇಂದ ಟೀಮ್ ವೀಕೆಂಡ್ ವಿತ್ ರಮೇಶ್ ಪರವಾಗಿ ಸಣ್ಣ ಉಡುಗೊರೆ. ಕ್ವಿಕ್ ಹೀಲ್ ಟೆಕ್ನಾಲಜೀಸ್ ಇಂದ ನಿಮಗೆ ಅಂತ ಗಿಫ್ಟ್ ಹ್ಯಾಂಪರ್, ನಿಮ್ಮ PC, ಮೊಬೈಲ್, ಲ್ಯಾಪ್ಟಾಪ್ ಗಳನ್ನ ಸುರಕ್ಷಿತವಾಗಿಡಕ್ಕೆ ಕ್ವಿಕ್ ಹೀಲ್ ಯೂಸ್ ಮಾಡಿ. ತಾವೆಲ್ಲರೂ ಬರಬೇಕು, ಒಂದು ಫ್ಯಾಮಿಲಿ ಫೋಟೋ ತಗೋಣ. ಸರ್, ನಿಮ್ಮ ಜೀವನದ ಜರ್ನಿಯಲ್ಲಿ ನಿಮ್ಮ ಜೊತೆಗಿದ್ದವರು ಎಲ್ಲರೂ ಇದ್ದಾರೆ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ವೆರಿ ಮಚ್. ಈ ನಮ್ಮ ಬ್ರೂ ವಾಲ್ ಆಫ್ ಫೇಮ್ ಮೆತ್ತಿಗೆ ಹೌಸ್ಫುಲ್ ಆಗ್ತಾ ಇದೆ. ಈ ವಾರ ಈ ವಾಲ್ಗೆ ಸೇರುತ್ತೆ ಈ ಫೋಟೋ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಮತ್ತು ಅವರ ವಂಡರ್ಫುಲ್ ಫ್ಯಾಮಿಲಿ. ನಿನ್ನೆ ಉಮಾಶ್ರೀ ಅವರು, ಇವತ್ತು ಮುಖ್ಯಮಂತ್ರಿ ಚಂದ್ರು ಅವರು ಈ ನಮ್ಮ ಸಾಧಕರ ಸೀಟಲ್ಲಿ ಕೂತಿದ್ರು. ಇಬ್ರು ರಂಗಭೂಮಿ, ಸಿನಿಮಾ ಮತ್ತು ರಾಜಕಾರಣದಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡವರು. ಇಬ್ರು ಬಹಳ ದೊಡ್ಡ ಸಾಧಕರು. ಇಬ್ಬರು ಸಾಧಕರ ಜೀವನ ನಮಗೂ ದಾರಿದೀಪವಾಗಿರುತ್ತೆ ಅಂತ ನಂಬಿದ್ದೀನಿ. ಮತ್ತೆ ಸಿಗೋಣ ಮುಂದಿನ ವೀಕೆಂಡ್ ಅಲ್ಲಿ. ಇನ್ನೊಬ್ರು ಸಾಧಕರು ಕೂತಿರ್ತಾರೆ ಆಸ್ ಯೂಶುವಲ್. ಸ್ವಲ್ಪ ಆಟ ಆಡೋಣ, ಲೈಟ್ ತರಲೆ ಮಾಡೋಣ. ವೀಕೆಂಡ್ ಅಲ್ಲಿ ಸಿಗೋಣ. ದಿಸ್ ಇಸ್ ಬ್ರೋ Weekend with Ramesh, powered by Coco.com, Apple partner, Coca-Cola, associate sponsors, Aquaguard, Libero, Fondsman, Fairwell Famous, Cookies partner, Unibic Cookies. Good night, see you next weekend.